ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಮದ ಸಮಸ್ಯೆಯ ಕುರಿತಾಗಿ ಮಾತನಾಡೋಣ. ಈ ಸ್ಕಿನ್ ಡಿಸಾರ್ಡರ್ ಇಂದ ಸಾಕಷ್ಟು ಜನರು ಬಳಲ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಸೊ ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಬಂದ ನಂತರ ನಾವು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಸ್ನೇಹರವರು ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನ ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಡಾಕ್ಟರ್, ಚರ್ಮದ ಸಮಸ್ಯೆ, ಸ್ಕಿನ್ ಡಿಸಾರ್ಡರ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಸ್ಕಿನ್ ಕ್ಲಿಯರ್ ಆಗಿರಬೇಕು, ಸೊ ನನ್ನ ಬಾಡಿ ಸ್ಕಿನ್ ಕೂಡ ಕ್ಲಿಯರ್ ಆಗಿರಬೇಕು, ಸೊ ನಾನು ಎಲ್ಲಾ ತರಹದ ಬಟ್ಟೆಯನ್ನು ಹಾಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಈಗಿನ ಜನರೇಷನ್ ನಲ್ಲಂತೂ ಆಸೆ ಇದ್ದೇ ಇರುತ್ತೆ. ಬಟ್ ಅಷ್ಟೇ ಈಗಿನ ಜನರೇಷನ್ ನಲ್ಲಿ ಸ್ಕಿನ್ ಸಮಸ್ಯೆ ಕೂಡ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಯಾಕೆ ಈ ಒಂದು ಚರ್ಮದ ಸಮಸ್ಯೆ ಕಂಡು ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಮೊದಲನೇದಾಗಿ ಇದಕ್ಕೆ ಕಾರಣಗಳನ್ನ ತಿಳಿಸ್ಕೊಡಿ ಡಾಕ್ಟರ್. ಬೇಸಿಕಲಿ ನಮ್ಮ ಚರ್ಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂಗ ಆಗುತ್ತೆ ನಮ್ಮ ದೇಹದ್ದು. ಅದರ ಮೇನ್ ಕೆಲಸ ಬಂದ್ಬಿಟ್ಟು ನಮ್ಮ ದೇಹನ ಪ್ರೊಟೆಕ್ಟ್ ಮಾಡೋ ಅಂಥದ್ದು, ಥರ್ಮಲ್ ಕಂಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಈಗ ನಿಮ್ಗೊಂದೇನೋ ಟಚ್ ಆಯಿತು, ನಿಮ್ಗೊಂದೇನೋ ಪೇನ್ ಆಯಿತು, ಆ ಥರ ಏನೇ ನಿಮ್ಗೆ ಸೆನ್ಸೇಷನ್ ಆದರೂ ಕೂಡ ಅದನ್ನು ನಿಮಗೆ ತಿಳಿಸ್ಕೊಡೋದೇ ನಿಮ್ಮ ಚರ್ಮ. ಪ್ಲಸ್ ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡ್ಕೊಂಡಿರೋಕ್ಕೆ ಅನುಕೂಲವಾಗುವಂಥ ಒಂದು ಆಕ್ಸಿಜನೇಷನ್, ರೆಸ್ಪಿರೇಟರಿ ಥರದ್ದು ಏನು ಆ್ಯಕ್ಷನ್ ಇರುತ್ತೆ ಆ ಥರದ ಒಂದು ಲಕ್ಷಣ ನಮ್ಮ ಸ್ಕಿನ್ನಿಗಿರುತ್ತೆ. ಜೊತೆಗೆ ಡಿ ವಿಟಾಮಿನ್ ಸಿಂಥಸಿಸ್ ಅಂತ ಹೇಳ್ತೀವಿ. ಈಗ ಸೂರ್ಯನ ಕಿರಣಗಳ ಜೊತೆಗೆ ರಿಯಾಕ್ಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವ ತುಂಬ ಪ್ರಮುಖವಾದ ಅಂಶವಾದಂಥ ಡಿ ವಿಟಾಮಿನ್ ಅನ್ನು ಸಿಂಥಸೈಸ್ ಮಾಡಿ ಅದರಿಂದ ನಮ್ಮ ದೇಹದಲ್ಲಿ ನಡೆಯುವಂಥ ಹಲವಾರು ಕ್ರಿಯೆಗಳಿಗೆ ಏನಾಗುತ್ತೆ, ಎಸ್ಪೆಷಲಿ ನಮ್ಮ ಬೋನ್ ಡೆನ್ಸಿಟಿಗಾಗ್ಬೋದು, ನಮ್ಮ ಕ್ಯಾಲ್ಶಿಯಂ ಮೆಟಬಾಲಿಸಮ್ಗಾಗ್ಬೋದು, ಹಲವಾರು ರೀತಿಯಾಗಿ ಏನಾಗುತ್ತೆ ಚರ್ಮ ಒಂದು ಹೆಲ್ಪ್ ಮಾಡುತ್ತೆ. ಸೊ ಈಗ ಪ್ರಾಬ್ಲಮ್ ಅಂತ ಆ ಚರ್ಮಕ್ಕೆ ಬರ್ತಾ ಇದೆ ಅಂದಾಗ ಸಹಜವಾಗಿ ಅದಕ್ಕೆ ಹೊರಗಡೆಯ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕಾರಣ ಆಗುತ್ತೆ, ಒಳಗಡೆಯ ಸಿಸ್ಟಮಿಕ್ ಕಾರಣಗಳಿರುತ್ತೆ, ದೇಹಕ್ಕೆ ಬಂದಿರುವಂಥ ಬೇರೆ ಕಾಯಿಲೆಗಳಾಗಿರ್ಬೋದು, ಜೊತೆಗೆ ನಾವು ತಗೊಳ್ಳುವಂತಹ ಆಹಾರ ಆಗಿರ್ಬೋದು, ಅಥವಾ ನಾವು ಮಾಡುವಂತಹ ಒಂದು ರುಟೀನ್ ಏನಿದೆ, ಬೆಳಗ್ಗೆಯಿಂದ ಸಾಯಂಕಾಲ ನಾವು ಏನು ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ನಮ್ಮ ಆಕ್ಟಿವಿಟಿಯ ಜೊತೆಗೆ ನಾವು ಹೇಗೆ ನಿದ್ದೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿ ನಮ್ಮ ಚರ್ಮದ ಆರೋಗ್ಯದ ಮೇಲೆ ಇತ್ತೀಚಿನ ದಿನದಲ್ಲಿ ಪರಿಣಾಮ ಬೀರ್ತಾ ಇದೆ. ಸೊ ಅದರಲ್ಲೂ ಬರುವಂಥದ್ದು, ಈಗ ನಾವು ನೋಡುವಂಥದ್ದು ಅಂದರೆ ಚರ್ಮಕ್ಕೆ ಹಲವಾರು ಚೇಂಜಸ್ ಬರುತ್ತೆ. ಈಗ ಚರ್ಮದಲ್ಲಿ ಬರುವ ಪ್ರತಿ ಚೇಂಜು ಕಾಯಿಲೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಇಂಪ್ರಾಪರ್ ಶೂ ಹಾಕೊಂಡಿದ್ದೀರಾ, ಅದು ಶೂ ಬೈಟ್ ಆಯಿತು, ಅದು ಡಿಸೀಸ್ ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಚರ್ಮದಲ್ಲಿ ಕೆಲವೊಂದು ಕಂಡೀಷನ್ಸ್ಗಳು ಬರುತ್ತೆ, ಅವುಗಳು ಬಂದಾಗ ಏನಾಗುತ್ತೆ, ಆಗುವ ಚೇಂಜಸ್ ಸ್ವಲ್ಪ ನಮಗೆ ತೊಂದರೆ ಕೊಡಲಿಕ್ಕೆ ಜಾಸ್ತಿ ಅವಕಾಶ ಇದೆ. ಸೊ ಅಂಥದ್ರಲ್ಲಿ ಬರುವಂಥದ್ದು ಈಗ ಚಿಕ್ಕದ್ರಿಂದ ಹಿಡಿಯೋದು ನಮ್ಮ ಮುಖದಿಂದ ಹಿಡಿದು ಕಂಪ್ಲೀಟ್ ಬಾಡಿ ಚರ್ಮದಲ್ಲಿ ಎಲ್ಲೂ ಸಮಸ್ಯೆ ಚರ್ಮದಲ್ಲಿ ಆಗ್ಬಹುದು. ಸೊ ಅಂಥದ್ರಲ್ಲಿ ಬಂದು ಆಕ್ನೆ ಅಂತ ಹೇಳ್ತೀವಿ, ಸಿಂಪಲ್ ಪಿಂಪಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಸಮಸ್ಯೆ. ಸೊ ಆಕ್ನೆಯಲ್ಲಿ ಏನಿದೆ, ಪಿಂಪಲ್ ಅಲ್ಲಿ ಎಲ್ಲರಿಗೂ ಒಂದು ಪಿಂಪಲ್ ಬಂದು ಹೋಗೋದು ಕಾಮನ್. ಅದು ಬಾಡಿಯಲ್ಲಿ ಬರುವಂಥ ಹಲವಾರು ಚೇಂಜಸ್ ಇಂದ ಕಾಣುವಂಥದ್ದು. ಅದು ಪುರುಷರಲ್ಲಿ ಆಗಿರ್ಬೋದು, ಮಹಿಳೆಯರಲ್ಲಿ ಆಗಿರ್ಬೋದು, ಚಿಕ್ಕ ವಯಸ್ಸಿನ ಟೀನೇಜರ್ಸ್ ಅಲ್ಲಿ ಆಗಿರ್ಬೋದು. ಇನ್ನು ಚಿಕ್ಕ ಮಕ್ಕಳ ಕ್ಯಾಟಗರಿ ಅಂತ ಬಂದರೆ ಜಸ್ಟ್ ಬಾರ್ನ್ ಕಿಡ್ಸ್ ಅಲ್ಲೂ ಕೂಡ ಅದರದ್ದೇ ಆದಂಥ ಚರ್ಮದ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಬರುವಂಥದ್ದು ಏನು, ಅಟೋಪಿಕ್ ಡರ್ಮಟೈಟಿಸು, ಆಮೇಲೆ ಸಿಂಪಲ್ ಅಲರ್ಜಿಕ್ ರ್ಯಾಷಸ್ಸು, ಡೈಪರ್ ರ್ಯಾಷಸ್ಸು, ಈ ಥರದ್ದೆಲ್ಲ ಇರುತ್ತೆ. ಇನ್ನು ಮುಂದಿನ ಹಂತಕ್ಕೆ ಅಂತ ನಾವು ಹೋದಾಗ ಸ್ವಲ್ಪ ಕ್ರಾನಿಕ್ ಕಂಡೀಷನ್ಸ್ಗಳಿದೆ, ಚರ್ಮದ ವ್ಯಾಧಿಗಳು ಅಥವಾ ಚರ್ಮದ ಕಾಯಿಲೆಗಳು ಅಂತ ನಾವು ಏನು ನೋಡ್ತೀವಿ. ಅದರಲ್ಲಿ ಬರುವಂಥದ್ದೇ ನಮ್ಮ ಕ್ರಾನಿಕ್ ಡಿಸೀಸಸ್ ಆದಂಥ ಸೋರಿಯಾಸಿಸ್ಸು, ಬೇಸಿಕಲಿ ವಿಟಿಲಿಗೋ ಅಥವಾ ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತೀರಾ, ಆ ಥರದ್ದು ಒಂದು ಸಮಸ್ಯೆ, ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅನ್ನುವಂಥ ಸಮಸ್ಯೆ, ಹೈವ್ಸ್ ಅಂತ ಹೇಳ್ತೀವಿ. ಸಹಜವಾಗಿ ಸುಮ್ಮನೆ ನನಗೆ ನೋವೇ ಆಗುತ್ತೆ, ಚರ್ಮ ಕೆರಿತಾ ಇರುತ್ತೆ ಅಂತ ಹೇಳಿ ವರ್ಷಗಳವರೆಗೂ ಅದರಿಂದ ಬಳಲ್ತಾ ಇರುವಂಥ ಜನ ಇದ್ದಾರೆ. ಸುಮ್ಮನೆ ಒಂದು 3 ದಿನಕ್ಕೋ 4 ದಿನಕ್ಕೋ ಒಂದು ಸಿಟ್ರಿಜಿನ್ ತೊಗೊಂಡ್ಬಿಡ್ತೀನಿ, ಸೊ ಅದು ಸರಿ ಹೋಗ್ಬಿಡುತ್ತೆ. ಈ ಥರದ್ದು ಒಂದು ಚರ್ಮದ ಕಂಡೀಷನ್ ಕೂಡ, ಅದು ಕೂಡ ಒಂದು ಚರ್ಮದ ಆರೋಗ್ಯದಲ್ಲಿ ನಡೆಯುವಂಥ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಸೊ ಸರ್ಟನ್ ಕ್ಯಾಟಗರಿ ಆಫ್ ಇದು ಕಾಮನ್ಲಿ ಕಂಡುಬರುವಂಥ ಡಿಸೀಸಸ್ಸು. ಇನ್ನೂ ಕೆಲವೊಂದು ಕಂಡೀಷನ್ಸ್ ತುಂಬ ರೇರ್ ಇರ್ತವೆ. ಸೊ ಅದರಲ್ಲಿ ಲಪಸ್ ಕಂಡೀಷನ್ಸ್ ಆಗಿರಬಹುದು, ಇವೇ ಒಂದೇನು ಸೋರಿಯಾಸಿಸ್ ಇದೆ, ಇದರಲ್ಲಿ ಹಲವಾರು ರೀತಿಯಾದಂಥ ವಿಧಗಳನ್ನ ನಾವು ನೋಡ್ತೀವಿ. ಸೊ ಓವರಾಲ್ ನಮ್ಮ ಚರ್ಮದ ಆರೋಗ್ಯ ಅನ್ನೋದು ನಾವು ತಗೊಳ್ಳುವಂಥ ಆಹಾರ, ನಾವು ಬಳಸುವಂತಹ ಒಂದು ಏನು ರುಟೀನ್, ನಮ್ಮ ಈ ನೀರು ಎಲ್ಲಿ ನಾವು ಸ್ನಾನ ಮಾಡ್ತೀವಿ ಇಂದ ಹಿಡಿದು ಎಂಥ ನೀರು, ಸಾಫ್ಟ್ ವಾಟ್ರ, ಹಾರ್ಡ್ ವಾಟ್ರ, ಯಾವ ಥರದ್ದು ನಾವು ಸೋಪ್ಸ್ಗಳನ್ನ ಯೂಸ್ ಮಾಡ್ತೀವಿ, ಕಾಸ್ಮೆಟಿಕ್ಸ್ನ ಯೂಸ್ ಮಾಡ್ತೀವಿ, ಅವುಗಳಿಂದನೂ ಕೂಡ ಅಲರ್ಜಿಕ್ ರಿಯಾಕ್ಷನ್ಸ್ಗಳಾಗಿ ಹಲವಾರು ರೀತಿಯ
ಸಮಸ್ಯೆಗೊಳಗಾದಂಥವ್ರು ಇರ್ತಾರೆ. ಸೊ ಅಕ್ಯುಪೇಷನಲ್ ಕಂಡೀಷನ್ಸ್, ಕೆಲವೊಂದ್ಸತಿ ರೇಡಿಯೇಷನ್ಸ್ಗೆ ತುಂಬ ಎಕ್ಸ್ಪೋಸ್ ಆಗುವಂಥದ್ದು, ಜೊತೆಗೆ ಆಹಾರದಲ್ಲಿ ಎರರ್, ಡಯಟರಿ ಎರರ್ಸು, ಬೇರೆ ಸಿಸ್ಟಮಿಕ್ ಡಿಸೀಸಸ್ ಲೈಕ್ ಥೈರಾಯ್ಡ್ ಇಶ್ಯೂಸು, PCOD ಹಾರ್ಮೋನಲ್ ಇಶ್ಯೂಸ್ ಆಗಿರಬಹುದು. ಕೆಲವೊಂದು ಸಂದರ್ಭದಲ್ಲಿ ತುಂಬ ಲಾಂಗ್ ಸಸ್ಟೈನ್ ಸ್ಟೆರಾಯ್ಡಲ್ ಮೆಡಿಸಿನ್ಸನ್ನು ಯೂಸ್ ಮಾಡಿದಾಗ ಕಂಡುಬರುವಂಥ ಕೆಲವೊಂದು ಕಾಯಿಲೆಗಳಾಗಿರ್ಬೋದು, ಜೆನೆಟಿಕಲ್ ಕಂಡೀಷನ್ಸ್ಗಳಾಗಿರ್ಬೋದು, ಅತಿಯಾದ ಎಮೋಷನಲ್ ಸ್ಟ್ರೆಸ್ ಫ್ಯಾಕ್ಟರ್ಸು ಆ್ಯಂಡ್ ಸಿವಿಯರ್ ಡೆಫಿಷಿಯನ್ಸಿ ಫ್ಯಾಕ್ಟರ್ಸ್. ಅದು ಸಿವಿಯರ್ ಡೆಫಿಷಿಯನ್ಸಿ ಅಂದರೆ ನ್ಯೂಟ್ರಿಷನಲಿ ಪೌಷ್ಟಿಕಾಂಶದ ಕೊರತೆ ಅನ್ನೋದು ಅತಿ ಪ್ರಮಾಣದಲ್ಲಿ ಇತ್ತೀಚೆಗೆ ಕಂಡುಬರುತ್ತೆ. ಸಿಂಪಲ್ ಡಿ ವಿಟಮಿನ್ ಡೆಫಿಷಿಯನ್ಸಿಯಿಂದ ಹಿಡಿದು B12, ಆಮೇಲೆ ವಿಟಮಿನ್ಸಲ್ಲಿ ಬರುವಂಥ ಆಲ್ಮೋಸ್ಟ್ ಎವ್ರಿ ವೇರಿಯಂಟ್ ಈಸ್ ಲ್ಯಾಕಿಂಗ್ ಇನ್ ಪೀಪಲ್. ಸಿಂಪಲ್ ಫಾಲಿಕ್ ಆಸಿಡ್, ಫಾಲೇಟ್ ಈಸ್ ಲ್ಯಾಕಿಂಗ್, ಹಿಮೋಗ್ಲೋಬಿನ್ ಈಸ್ ಆಲ್ವೇಸ್ ಅಂಡರ್ ದ ಲೋವರ್ ಬಾರ್ಡರ್ ಲೈನ್. ಸೊ ಇವೆಲ್ಲ ಕಾರಣಗಳೇನು ಮಾಡುತ್ತೆ, ಚರ್ಮ ಅನ್ನೋದು ನಮ್ಮ ಒಳ ಆರೋಗ್ಯದ ಹೊರಗಿನ ಇಂಡಿಕೇಶನು ಅಂಡ್ ಡೆಫಿನೆಟ್ಲಿ ಟ್ರೂ. ಸೊ ಅವೆಲ್ಲ ಹಂತದಲ್ಲೂ ಎಲ್ಲೇ ನಿಮಗೆ ಒಂದು ರೀತಿ ಡಿಸ್ಟರ್ಬೆನ್ಸ್ ಆದಾಗ ನಿಮ್ಮ ಚರ್ಮದ ಮೇಲೆ ಸಿಂಪಲ್ ಚೇಂಜಸ್ಸಿಂದ ಹಿಡಿದು ದೊಡ್ಡದಾದಂಥ ಕ್ರಾನಿಕ್ ಕಂಡೀಷನ್ಸ್ವರೆಗೂ ನಾವು ನೋಡಬಹುದು ಕಾಯಿಲೆಗಳನ್ನ. ಎಸ್ ನಿಜ ಡಾಕ್ಟರ್. ಸ್ಕಿನ್ ಅನ್ನೋದು ತುಂಬ ಸೆನ್ಸಿಟಿವ್ ಪಾರ್ಟ್ ಅದು. ಸೊ ಪ್ರತಿಯೊಬ್ಬರಿಗೂ ಕೂಡ ಎಲ್ರಿಗೂ ಸೆನ್ಸಿಟಿವ್ ಅದು. ಸೊ ನಮ್ಮ ಇಂಟೇಕ್ ಜೊತೆಗೆ ಔಟೇಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬಹುದು. ಸೊ ನೀವು ಹೇಳ್ತಾ ಇದ್ರಿ, ಈಗ ಯಾರಿಗಾದ್ರೂ ಆಕ್ನಿ ಅಂತ ಬಂದ ತಕ್ಷಣ ಸೊ ಯಾವುದೋ ಒಂದು ಆ್ಯಡ್ ನೋಡ್ತಾರೆ ಅಥವಾ ಯಾವುದೋ ಒಂದು ಆರ್ಟಿಕಲ್ ನೋಡ್ತಾರೆ, ಇದು ಹಚ್ಚಿದ್ರೆ ಮೇಲಾಗುತ್ತೆ, ಬೇಗ ಗುಣಮುಖರಾಗ್ತೀರಾ, ಕೇವಲ ಮುಖ ಭಾಗದಲ್ಲಿ ಅಷ್ಟೇ ಅಲ್ಲ. ಸೊ ಕೆಲವರಿಗೆ ಕೈ ಅಥವಾ ಕಾಲ್ ಭಾಗದಲ್ಲೂ ಕೂಡ ಒಂದಷ್ಟು ಗುಳ್ಳೆಗಳ ತರ ಬಂದಿರುತ್ತೆ. ಅವರೇ ಆಸ್ಪತ್ರೆಗೆ ಹೋಗದೆ ಮನೆಯಲ್ಲಿ ಮನೆ ಮದ್ದು ಅಂತ ಏನ್ ಹೇಳ್ತಾರೆ ಅದು, ಅಥವಾ ಬೇರೆ ತರದ ಕ್ರೀಮ್ಗಳು ಅದು ಇದನ್ನ ಹಚ್ಚಿ ಇನ್ನೂ ಜಾಸ್ತಿ ಮಾಡ್ಕೊಳ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೇಸಿಕಲಿ ನಿಮ್ಮ ಚರ್ಮನ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಈಗ ಸಿಂಪಲ್ ಒಂದು ಆಕ್ನೆ ಬಂದಾಗ ಕೆಲವೊಬ್ರು ಮುಟ್ಬೇಡ ಅಂತಾರೆ, ಇನ್ ಕೆಲವೊಬ್ರು ಏನೋ ಹಚ್ತಾರೆ. ಸೊ ಅದು ಕಲೆ ಉಳ್ಕೊಳ್ಳೋದು ಅಥವಾ ಕಲೆ ಉಳಿಯಲ್ಲ ಅನ್ನೋದು ಕೂಡ ನೀವು ಅದ್ರ ಜೊತೆಗೆ ಅದು ಶುರು ಆದಾಗಿಂದ ಅದು ಹೋಗೋವರೆಗೂ ಹೆಂಗೆ ಹ್ಯಾಂಡಲ್ ಮಾಡಿದ್ರೆ ಅನ್ನೋದಾಗುತ್ತೆ. ಇನ್ನು ಅದಕ್ಕೆ ಇರ್ರೆಲೆವೆಂಟ್ ಆಗಿ ತುಂಬ ಅಪ್ಲಿಕೇಶನ್ಸ್ ಯೂಸ್ ಮಾಡಿದಾಗ ಫಸ್ಟ್ ಥಿಂಗು ಯಾವುದೇ ನಮ್ಮ ಚರ್ಮದ ಮೇಲೆ ಒಂದು ಚೇಂಜಸ್ ಬರ್ತಾ ಇದೆ ಅಂದರೆ ನಾನು ಹೇಳಿದೆ ಇಂಟರ್ನಲ್ ಆರೋಗ್ಯಕ್ಕೆ ಅದು ಕೆಲವೊಂದ್ಸತಿ ಲಿಂಕ್ಡ್ ಅಪ್ ಇರುತ್ತೆ. ಸೊ ಈ ಪಿಂಪಲಲ್ಲಿ 1-2 ಪಿಂಪಲ್ಲು ಡ್ಯೂರಿಂಗ್ ದ ಮೆನ್ಸ್ಟ್ರುವಲ್ ಪೀರಿಯಡ್ ಹೆಣ್ಮಕ್ಳಲ್ಲಿ ಬರುವಂಥದ್ದು ಅಥವಾ ಗಂಡು ಮಕ್ಕಳಲ್ಲಿ ಒಂದು ಏಜಿಂಗ್ ಚೇಂಜಸ್ಸಿಂದ ಬರುವಂಥದ್ದು, ಆ ಥರ ಸಂದರ್ಭದಲ್ಲಿ ಬಂದದ್ದು ಏನಾಗುತ್ತೆ ಇವೆಂಚುವಲಿ ತಾನಾಗೆ ರೆಕ್ಟಿಫೈ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಯಾವಾಗ ಅದು ತುಂಬ ಜಾಸ್ತಿ ಅಲ್ಕನೆ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ, ರೋಸಿಯೇಸೆ ಅನ್ನೋ ಕಂಡೀಷನ್, ತುಂಬ ಕೆಂಪಿಗೆ ಎಲ್ಲ ಚೀಕ್ಸ್ ಆಗಿರುತ್ತೆ, ಅದರ ಜೊತೆಗೆ ಅವರಿಗೆ ಊತ ಇರುತ್ತೆ ಚರ್ಮದ್ದು, ಇಚ್ಚಿಂಗು ಅಥವಾ ಪೇನು, ಪಸ್ ಕಲೆಕ್ಷನ್ ಆಗುವಂಥದ್ದು, ಇಂಥದಕ್ಕೆಲ್ಲ ಮನೆ ಮದ್ದುಗಳು ಮಾಡಿದಾಗ ಏನಾಗುತ್ತೆ, ಅಥವಾ ಅತಿಯಾದ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿದಾಗ ನೀವು ನಿಮ್ಮದೇ ಆದ ನ್ಯಾಚುರಲ್ ಚರ್ಮದ ಒಂದು ಏನಿರುತ್ತೆ ಲೇಯರ್ನ ಡ್ಯಾಮೇಜ್ ಮಾಡಿ, ಈಗ ತುಂಬ ಚರ್ಮ ಯಾಕನೆಗೆಲ್ಲ ಮೆಡಿಸಿನ್ಸ್ ತೊಗೊಂಡು ಅಪ್ಲಿಕೇಶನ್ ಮಾಡ್ಕೊಂಡವ್ರಲ್ಲೆಲ್ಲ ಅವ್ರ ಚರ್ಮದಲ್ಲಿ ಚೇಂಜಸ್ ಅನ್ನೋದು ಒಂದು ಲೆಕ್ಕಕ್ಕೆ ಪಿಗ್ಮೆಂಟೇಷನ್ ವೇಯಲ್ಲಿ ಚೇಂಜ್ ಆಗುತ್ತೆ. ಸೊ ಒಂದು ಲೇಯರ್ ಆಫ್ ದ ಚರ್ಮ ಗೆಟ್ಸ್ ಡಿಸ್ಟ್ರಾಯ್ಡ್. ಸೊ ಹಾಗಾದಾಗ ಆ ಥರ ಮಾಡೋದು ಡೆಫಿನೆಟ್ಲಿ ಸಜೆಸ್ಟೇಬಲ್ ಅಲ್ಲ. ಸೊ ಏನೇ ಆದರೂ ಕೂಡ ನಿಮಗೆ ಕಂಟಿನ್ಯೂಸ್ಲಿ ಉಳಿತಾ ಇದೆ ವಾರಗಳವರೆಗೆ, ತಿಂಗಳುಗಳವರೆಗೆ, ಒಂದು ಚಿಕ್ಕದ ಆ್ಯಕ್ನೇನೇ ಆದರೂ ಕೂಡ ಹಾಗೆ ಮುಂದುವರಿತಾ ಇದೆ, ಅಸೋಸಿಯೇಟೆಡ್ ಸಿಮ್ಟಮ್ಸ್ ಇದೆ, ಅಂಥ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ಒಪಿನಿಯನ್ ತೊಗೊಳ್ಳೋದು ತುಂಬ ಅನುಕೂಲವಾಗಿರುತ್ತೆ. ಈಗ ಇಚ್ಚಿಂಗ್ ವಿಷಯ ನಾನು ಹೇಳ್ದಂಗೆ ಏನೋ ಅವಾಗವಾಗ ಸಡನ್ನಾಗಿ ಜಾಸ್ತಿ ಇಚ್ಚಿಂಗ್ ಬರುತ್ತೆ, ಅದು ಬಂದಮೇಲೆ ನಾನು ಒಂದು ಸಿಟ್ರಜಿನ್ ತೊಗೊಂಡ್ಬಿಡ್ತೀನಿ ಸರಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಒನ್ ಟೈಮ್ ಬಂದಿರುತ್ತೆ. 2-3 ಸತಿ ತುಂಬ ಸಿವಿಯರ್ ಆದಾಗ ಕೆಲವೊಮ್ಮೆ ಅನಫೈಲಾಕ್ಟಿಕ್ ರಿಯಾಕ್ಷನ್ ಅಂತೀವಿ, ಆ ಥರ ಸಿಚುವೇಶನ್ ಆದಾಗ ಅದು ಸಿವಿಯರ್ ರೆಸ್ಪಿರೇಟರಿ ಅರೆಸ್ಟ್ ಆಗೋಕ್ಕೂ ಕಾರಣ ಆಗುತ್ತೆ. ಸೊ ಹಾಗಾಗಿ ಸೆಲ್ಫ್ ಅನಾಲಿಸಿಸ್ ಆ್ಯಂಡ್ ಸೆಲ್ಫ್ ಮೆಡಿಕೇಷನ್ಸು ಎಷ್ಟೋ ಸತಿ ಕಾಂಪ್ಲಿಕೇಶನ್ಸ್ಗೆ ಒಳಗಾಗೋದನ್ನು ನಾವು ನೋಡಿದ್ದೀವಿ. ಸೊ ಅದು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಎಸ್ ನಿಜ. ಹಾಗೆ ನೀವು ಕಾಂಪ್ಲಿಕೇಶನ್ ಅಂತ ಹೇಳ್ತಾ ಇದ್ರಿ. ಸೊ ಸಿವಿಯರ್ ಕಾಂಪ್ಲಿಕೇಶನ್ ಇದರಿಂದ ಏನೇನು ಆಗಬಹುದು ಡಾಕ್ಟರ್? ಇಫ್ ಯು ಆರ್ ಡೂಯಿಂಗ್ ಸೆಲ್ಫ್ ಮೆಡಿಕೇಶನ್, ಫಸ್ಟ್ ಥಿಂಗ್ ಅದು ನೀವು ಡಯಾಗ್ನೋಸಿಸ್ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಈಗ ಒಂದು ಚರ್ಮದ ಮೇಲೆ, ಈಗ ನಾನು ಎಕ್ಸಾಂಪಲ್ ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ ಹೇಳಿದೆ, ಸೋರಿಯಾಸಿಸ್ಗೂ ಎಕ್ಸಿಮಾ ಅಂತ ಇನ್ನೊಂದು ಕಂಡೀಷನ್ ಇರುತ್ತೆ. ಎರಡೂ ಚರ್ಮ ವ್ಯಾಧಿಗಳೇ, ಚರ್ಮದ ಕಾಯಿಲೆಗಳೇ, ಕ್ರಾನಿಕ್ ಸ್ಕಿನ್ ಡಿಸಾರ್ಡರ್ಸು. ಸೊ ಎರಡರಲ್ಲೂ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಇರುತ್ತೆ. ನೀವು ಅಂದ್ಕೊಳ್ಳೋದು ಅದು ನೋಡಿ ಇದು ಚರ್ಮದ ಕಾಯಿಲೆ ಅಂತ ಸೆಲ್ಫ್ ಆಗಿ ಯಾವುದೋ ಒಂದು ಆಯಿಂಟ್ಮೆಂಟ್ನ ತಂದು ಹಾಕ್ಕೊಳ್ಳೋದಾಗಲಿ, ಅಪ್ಲಿಕೇಶನ್ ಮಾಡೋದಾಗಲಿ, ಇಟ್ ವಿಲ್ ಎನ್ಡ್ರೈವ್ ದ ಕಾಯಿಲೆನ ಒಳಗೆ ದಬ್ಬುತ್ತೆ. ಸೊ ಯಾವಾಗ ನೀವು ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆನ ಇಂಪ್ರಾಪರ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಡರ್ಮಟೈಟಿಸ್ ಅಥವಾ ಎಕ್ಸಿಮಾ ಅನ್ನುವಂಥ ಕಾಯಿಲೆನ ನೀವು ಇಂಪ್ರಾಪರ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಾ, ಆ ಕಾಯಿಲೆಗಳಲ್ಲಿ ನೆಕ್ಸ್ಟ್ ಹಂತದ ಕಂಡೀಷನ್ಸ್ಗಳು ಬಂದು ಸೋರಿಯಾಟಿಕ್ ಅರ್ಥ್ರೈಟಿಸ್ ಅಂತ ಹೇಳ್ತೀವಿ. ನಿಮ್ಮ ಇಂಟರ್ನಲ್ ಹೆಲ್ತಲ್ಲಿ ನೀವು ಬ್ಯಾಸಿಟಿ ಕಾಣ್ಬೋದು, ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಆಗ್ಬೋದು, ಎಷ್ಟೋ ಜನರಿಗೆ ಬ್ಲಡ್ ಗ್ಲೂಕೋಸ್ ಮೆಟಬಾಲಿಸಮಲ್ಲಿ ವೇರಿಯೇಷನ್ ಕಾಣ್ಬೋದು, ಸಿವಿಯರ್ ಹಾರ್ಟ್ ಕಂಡೀಷನ್ಸ್ಗಳು ಡೆವಲಪ್ ಆಗ್ಬೋದು. ಸೋರಿಯಾಸಿಸ್ ತುಂಬ ಲಾಂಗ್ ಟರ್ಮಿಂದ ನೀವು ಸಪ್ರೆಸ್ ಮಾಡ್ಕೊಂಡು ಹೋದಾಗ, ಬಿಕಾಸ್ ಎಲ್ಲನೂ ಲಿಂಕ್ ಆಗೋದು ನಿಮ್ಮ ಒಂದು
ರೋಗ ನಿರೋಧಕ ಶಕ್ತಿಗೆ. ಆ ರೋಗ ನಿರೋಧಕ ಶಕ್ತಿ ಅನ್ನೋದು ಎಲ್ಲೋ ಇರುವಂಥದ್ದಲ್ಲ, ಅದು ನಿಮ್ಮ ದೇಹದ ಪ್ರತಿನಿತ್ಯ ನಡೆಯುವಂಥ ಕ್ರಿಯೆಯಲ್ಲಿ ನಡೆಯುವಂಥ ಕೆಲವೊಂದು ಇಂಟರ್ನಲ್ ಚೇಂಜಸ್ಸು. ಸೊ ಯಾವಾಗ ನೀವು ಅದ್ರ ಜೊತೆಗೆ ಇಂಟರ್ಫೇರ್ ಮಾಡ್ತೀರಾ ಆವಾಗ ನಿಮ್ಮ ದೇಹದ ಬೇರೆ ಯಾವುದಾದ್ರೂ ಸಿಸ್ಟಮ್ಮು ಸೆನ್ಸಿಟಿವ್ ಇತ್ತು ಅಥವಾ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆ ಒಳಗಾಗಲಿಕ್ಕೆ ತುಂಬ ಅವಕಾಶಗಳಿರುತ್ತೆ. ಎಸ್, ನಿಜ ಡಾಕ್ಟರ್. ಹಾಗೆ ಈ ಒಂದು ಚರ್ಮದ ಸಮಸ್ಯೆಯಿಂದ ದೂರ ಉಳಿಬೇಕು. ಕೆಲವರಿಗೆ ಈಗ ಒಂದ್ಸಲಿ ಚರ್ಮದ ಸಮಸ್ಯೆ ಆಗಿರುತ್ತೆ, ಅವರು ಆಸ್ಪತ್ರೆಗೆ ಹೋಗಿರ್ತಾರೆ, ಟ್ರೀಟ್ಮೆಂಟ್ ಪಡೆದುಕೊಂಡು ಸಂಪೂರ್ಣ ಗುಣಮುಖರಾಗಿ ಕೂಡ ಬಂದಿರ್ತಾರೆ. ಅಂಥವರಿಗೆ ಲೈಫ್ ಲಾಂಗ್ ಆ ಸಮಸ್ಯೆ ಕಾಡೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಹಾಗೆ ಚರ್ಮದ ಸಮಸ್ಯೆನೇ ಇಲ್ಲದೆ ಇರೋರು ಇದರಿಂದ ಬರೋದೇ ಬೇಡ ಅಂತ ದೂರ ಇರಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು? ಡೆಫಿನೆಟ್ಲಿ ಅದರಲ್ಲಿ ಮೂಲಭೂತವಾಗಿ ಏನಿದೆ, ನಮ್ಮ ಆರೋಗ್ಯ ಅನ್ನೋದು ಏನರಿಂದ ಬಿಲ್ಡ್ ಆಗುತ್ತೆ. ಫಸ್ಟ್ ಥಿಂಗ್ ಈಸ್ ನಾವು ತಿನ್ನೋ ಅಂಥ ಆಹಾರ. ಸೊ ನಾವು ತಗೊಳ್ಳುವಂಥ ಆಹಾರ ನಾವು ಒಂದು ಚಿಕ್ಕ ವಯಸ್ಸಿಂದ ಅಲ್ಲಿ ಡಿಫ್ರೆಂಟ್ ಝೋನಲ್ಲಿ ಡಿಫ್ರೆಂಟ್ ಸ್ಟೇಪಲ್ ಫುಡ್ಸ್ ಇದೆ. ಚಿಕ್ಕ ವಯಸ್ಸಿಂದ ನೀವು ಒಂದು ತಿನ್ಕೊಂಡು ಏನು ಬೆಳೆದಿರ್ತೀರ ಅದಕ್ಕೆ ನಿಮ್ಮ ದೇಹದ ಅಡಾಪ್ಟಬಿಲಿಟಿ ಚೆನ್ನಾಗಿರುತ್ತೆ, ಮೆಟಾಬಲಿಸಮ್ ಅನ್ನೋದು ಅಡ್ಜಸ್ಟ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಇಂಟಾಲರೆನ್ಸು ಅಲರ್ಜೀಸ್ ಇರುವುದಿಲ್ಲ. ಸೊ ಫಸ್ಟ್ ಥಿಂಗ್ ಈಸ್ ನೀವು ತಗೊಳ್ಳುವಂಥ ಆಹಾರ ನಿಮ್ಮ ದೇಹಕ್ಕೆ ತಕ್ಕನಾಗಿರಬೇಕು. ಇನ್ ಕೇಸ್ ಆ ಥರದ ಕಾಯಿಲೆಗಳು ಆಲ್ರೆಡಿ ಶುರುವಾಗಿದೆ, ಎಕ್ಸಾಂಪಲ್ ಸೋರಿಯಾಸಿಸ್ ಇದೆ, ಅಂಥ ಸಂದರ್ಭದಲ್ಲಿ ನಾವು ಅವಾಯ್ಡ್ ಮಾಡೋಕ್ಕೆ ಹೇಳೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಎನಿಮಲ್ ಪ್ರೋಟೀನ್ಸ್. ಅತಿಯಾದ ಎನಿಮಲ್ ಪ್ರೋಟೀನ್ ಅಥವಾ ಎನಿ ಪ್ರೋಟೀನ್ ಅಂಶಗಳನ್ನ ಯೂಸ್ ಮಾಡಬೇಡಿ. ಬಿಕಾಸ್ ಎಕ್ಸ್ಟ್ರೀಮ್ ಪ್ರೋಟೀನ್ ಲೆವೆಲ್ಸ್ ಏನು ಮಾಡುತ್ತೆ, ಚರ್ಮದ ವ್ಯಾಧಿಗಳನ್ನು ಜಾಸ್ತಿ ಮಾಡೋದರ ಜೊತೆಗೆ ಅದರಲ್ಲಿ ಆಗ್ಬೋದಾದಂಥ ಡಿಸ್ಕಂಫರ್ಟ್ಗಳು, ಇಚ್ಚಿಂಗು, ಪೇನ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಆಹಾರನ ಕಾಯಿಲೆ ಬಂದಾಗ ಆಲ್ರೆಡಿ ಏನು ಹೇಳ್ತೀವಿ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಇನ್ನು ಅವಾಯ್ಡೇ ಮಾಡಬೇಕು. ಪ್ರಿವೆಂಟಿವ್ ಆಗಿ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನಿಮ್ಮ ಯಾವ ಆಹಾರ ನಿಮಗೆ ರೂಟೀನಲ್ಲಿ ರೂಢಿ ಇದೆ ಆಹಾರನ ಚೆನ್ನಾಗಿ ತಗೊಳ್ಳುವಂಥದ್ದು, ಜಂಕ್ಸ್ಗಳನ್ನ ಅವಾಯ್ಡ್ ಮಾಡುವಂಥದ್ದು, ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸು, ಕೋಲ್ಡ್ ಬೆವರೇಜಸ್ ಆಗ್ಬೋದು, ಆಲ್ಕೋಹಾಲ್ ಸ್ಟಿಮ್ಯುಲೆಂಟ್ಸ್ಗಳಾಗಿರ್ಬೋದು, ಇಂಥವುಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇಂಪ್ರಾಪರ್ ಸ್ಲೀಪ್ ಪ್ಯಾಟರ್ನ್. ಈಗ ಒಂದು ಪರ್ಸನ್ನು ಸಡನ್ನಾಗಿ 1 year ನೈಟ್ ಶಿಫ್ಟ್ ಮಾಡಿ ಬಂದಾಗ ಅವರ ಒಂದು ದೇಹದಲ್ಲಿ ಹಲವಾರು ರೀತಿ ಚೇಂಜಸ್ಗಳನ್ನ ಆಗಿದ್ದನ್ನು ನಾವು ನೋಡಿದ್ದೀವಿ. ಸೊ ಅಂಥ ಸಿಚುವೇಶನ್ಸಲ್ಲಿ ನಿಮ್ಮ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗ್ತಿದೆ ಅಂದರೆ ಅದಕ್ಕೆ ಸೊಲ್ಯೂಷನನ್ನು ನಿಮಗೆ ತಿಳ್ಕೊಳಕ್ಕಾಗಿಲ್ಲ ಅಂದರೆ ನಿಮ್ಮ ಎಕ್ಸ್ಪರ್ಟ್ ಅಡ್ವೈಸರ್, ಅದಕ್ಕೆ ಅಂತಲೂ ಕೂಡ ಎಕ್ಸ್ಪರ್ಟ್ಸ್ ಇದ್ದೇ ಇರ್ತಾರೆ. ಸೊ ಅಂಥ ಸಿಚುವೇಶನ್ ಬಂದಾಗ ಹೇಗೆ ಬ್ಯಾಲೆನ್ಸ್ ಮಾಡೋದು, ಕೆಲಸ ಬಿಡೋಕ್ಕಾಗಲ್ಲ, ಬಟ್ ಹೌ ಟು ಬ್ಯಾಲೆನ್ಸ್ ಅವರ್ ಹೆಲ್ತ್ ಲೆವೆಲ್ಸ್ ಅದನ್ನು ಕೇಳುವಂಥದ್ದು. ಇನ್ನು ಎಲ್ಲದಕ್ಕೂ ಶಾರ್ಟ್ಕಟ್ ಇಲ್ಲ. ಇನ್ ಕೇಸ್ ನಿಮ್ಗೆ ಆಲ್ರೆಡಿ ಡಿಸೀಸಸ್ ಬಂದುಬಿಟ್ಟಿದೆ ಅಂದಾಗ ಸಂಪೂರ್ಣವಾಗಿ ಡಿರೂಟ್ ಮಾಡುವಂತಹ ಪದ್ಧತಿಗಳಲ್ಲಿ ಒಂದು ಬರುವಂಥದ್ದು ಹೋಮಿಯೋಪತಿ ಔಷಧಿ. ಸೊ ಇಂಥ ಔಷಧಿಗಳನ್ನು ನೀವು ಯೂಸ್ ಮಾಡಿದಾಗ ಏನಾಗುತ್ತೆ, ನೀವು ಮೇಲೆ ಅದು ಕಾಣದಂಗೆ ಮಾಡೋದಿಲ್ಲ. ನೀವು ಯಾಕೆ ಬಂತು ನಿಮ್ಗೆ ಆ ಸಮಸ್ಯೆ, ಏನು ಕಾರಣದಿಂದ ಬಂದಿದೆ, ಜೆನೆಟಿಕಲ್ ಓರಿಯೆಂಟೆಡ್ ಅಥವಾ ನಿಮ್ಮ ಲೈಫ್ ಸ್ಟೈಲ್ ವೇರಿಯೇಷನ್ಸಿಂದ ಬಂದಿದೆಯಾ ಅಥವಾ ಬೇರೆ ಯಾವುದಾದ್ರೂ ಸೈಡ್ ಇಂಪ್ಯಾಕ್ಟ್ ಆಫ್ ಮೆಡಿಸಿನ್ ಕಾಯಿಲೆಯಿಂದ ಬಂದಿದೆಯಾ, ಅಂಥ ಸಂದರ್ಭದಲ್ಲಿ ಈ ಔಷಧಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನು ಡಿಸ್ಟರ್ಬ್ ಆಗಿರುತ್ತೆ ಆ ಇಮ್ಯೂನ್ ಸಿಸ್ಟಮನ್ನು ಸ್ಟೆಬಿಲೈಸ್ ಮಾಡಿ ಆಗಿರುವಂತಹ ಒಂದು ಚರ್ಮ ವ್ಯಾಧಿ ಆಗಿರ್ಬೋದು, ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಅದನ್ನು ಸಂಪೂರ್ಣವಾಗಿ ಸ್ಟೆಬಿಲೈಸ್ ಮಾಡುತ್ತೆ. ಮತ್ತು ನೀವು ಹೇಳಿದ್ರಿ ಮತ್ತೆ ಬರ್ತಾ ಇದ್ದಾಗ ಆ ಥರ ಮತ್ತೆ ಬರುವಂತಹ ಒಂದು ಸಮಸ್ಯೆ ಅನ್ನೋದು ಈ ಥರದ ಔಷಧಿಗಳನ್ನು ಅವ್ರು ಆಪ್ಟ್ ಮಾಡಿದಾಗ ಆಗೋದಿಲ್ಲ. ರಿಕರೆನ್ಸಿ ಆಪ್ಷನ್ಸ್ ಇರಲ್ಲ, ಸೈಡ್ ಎಫೆಕ್ಟ್ಸ್ಗಳು ಈ ಥರ ಔಷಧಿಗಳಲ್ಲಿ ಇರಲ್ಲ. ಜನರಲಿ ಸ್ಕಿನ್ ಕಂಡೀಷನ್ಸ್ಗೆ ಜನ ಹೋಗೋದೇ ಸ್ಟೆರಾಯ್ಡಲ್ ಅಪ್ಲಿಕೇಶನ್ಸ್ಗಳಿಗೆ, ಸ್ಟೆರಾಯ್ಡಲ್ ಇಂಟೇಕ್ಸ್ಗಳಿಗೆ, ಲೋಷನ್ಸ್ಗಳಿಗೆ, ಆ ಥರದ್ದನ್ನು ಯೂಸ್ ಮಾಡಿದಾಗ ನಿಮ್ಮ ಚರ್ಮದ ವ್ಯಾಧಿ ಒಳಗೆ ದಬ್ಬುತ್ತೆ ಹೊರತಾಗಿ ಸಂಪೂರ್ಣ ಡಿರೂಟ್ ಆಗಲ್ಲ. ಸೊ ಹಾಗಾಗಿ ಇಂಥ ಸಿಚುವೇಶನಲ್ಲಿ ಹೋಮಿಯೋಪತಿ ಬಿಕಮ್ಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಎಸ್, ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಸೊ ಯಾಕೆ ಹೋಮಿಯೋಪತಿನೇ ಚೂಸ್ ಮಾಡಬೇಕು ಜನ ಚರ್ಮದ ಸಮಸ್ಯೆ ಬಂದಾಗ? ಇದಕ್ಕೂ ಏನು ವ್ಯತ್ಯಾಸ ಇದೆ? ಸೊ ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಬೇಸಿಕಲಿ ಹೋಮಿಯೋಪತಿ ಅನ್ನೋದೇನಿದೆ ಅದರದೇ ಅಪ್ಲಿಕೇಶನ್. ಈಗ ನೀವು ಜನರಲಿ ನಾನು ಹೇಳಿದೆ ಸೋರಿಯಾಸಿಸ್ ತೊಗೊಳ್ಳಿ ಅಥವಾ ವಿಟಿಲಿಗೋ ತೊಗೊಳ್ಳಿ. ವಿಟಿಲಿಗೋ ಅಂದರೆ ಏನು? ವೈಟ್ ಪ್ಯಾಚಸ್ಸು. ಸೊ ನಿಮ್ಮ ಚರ್ಮದ ಒಂದು ಪಿಗ್ಮೆಂಟ್ ಏನಿದೆ, ಕಲರ್ ಏನಿದೆ, ಸಡನ್ ಆಗಿ ಅದು ಕಂಪ್ಲೀಟ್ಲಿ ವ್ಯಾನಿಷ್ ಆಗುವಂಥದ್ದು, ಪ್ಯಾಚಿ ಫಾರ್ಮೇಷನ್ಸ್ಗಳಾಗುವಂಥದ್ದು. ಈಗ ಯಾರಿಗೂ ಹೆರಿಡೇಟ್ರಿ ರೀಸನ್ಸೇ ಇಲ್ಲ. ಈ ಎರಡು ಕೇಸಸಲ್ಲೂ ಎಲ್ಲೂ ಜೆನೆಟಿಕಲ್ ಪ್ರಿಡಿಸ್ಪೊಸಿಷನ್ಸ್ ಇಲ್ಲ, ಬಟ್ ಅವರಲ್ಲಿ ಆ ಥರದ ಸಮಸ್ಯೆ ಡೆವಲಪ್ ಆಗಿದೆ. ಸೊ ಈ ಎರಡೂ ಕೇಸಸಲ್ಲಿ ನಾವು ಏನು ಮಾಡ್ತೀವಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೋಮಿಯೋಪತಿ ಕೇಸಸಲ್ಲಿ 10 ಜನ ಸೋರಿಯಾಸಿಸ್ ಇದೆ ಅಂದರೆ 10 ಜನಕ್ಕೂ ಒಂದೇ ಔಷಧಿ ಸಿಲೆಕ್ಟ್ ಆಗಲ್ಲ. ಪ್ರತಿ ಪೇಷಂಟ್ಗೂ ಅವರದೇ ರೋಗ ನಿರೋಧಕ ಶಕ್ತಿಯ ಒಂದು ವೇವ್ಲೆಂತ್ ಇರುತ್ತೆ, ಅವರ ಒಂದು ದೇಹದ ಪ್ರಕೃತಿ ಗುಣ ವೇರಿಯೇಷನ್ಸ್ ಇರುತ್ತೆ, ಮನಸ್ಥಿತಿ ಅನ್ನೋದು, ಮೆಂಟಲ್ ಇಮ್ಯುನಿಟಿ ಅನ್ನೋದು ಕೂಡ ಇರುತ್ತೆ. ಸೊ ಎಷ್ಟೋ ಜನರಲ್ಲಿ ಪಾಸಿಟಿವ್ ಫ್ಯಾಕ್ಟರ್ ಕೆಲವೊಮ್ಮೆ ಎಕ್ಸ್ಟರ್ನಲ್ ಇದ್ದರೆ, ಎಷ್ಟೋ ಜನರಲ್ಲಿ ಎಮೋಷನಲ್ ರೀಸನ್ಸ್ ಇರುತ್ತೆ. ಸೊ ಹೋಮಿಯೋಪತಿ ಔಷಧಿಲಿ ಎಲ್ಲ ಅಂಶಗಳನ್ನು ಎನಲೈಸ್ ಮಾಡಿ ಪ್ರತಿ ಪೇಷಂಟ್ಗೂ ಅವರವರ ದೈಹಿಕ ಮಾನಸಿಕ ಒಂದು ಕಾನ್ಸ್ಟಿಟ್ಯೂಷನ್ ಬಿಲ್ಡಪ್ ಏನಿದೆ, ಜೆನೆಟಿಕಲ್ ಪ್ಯಾಟರ್ನ್ ಏನಿದೆ, ಆ ಪ್ರಕಾರವಾದಂಥ ಔಷಧಿಯನ್ನು ನಾವು ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಅವರ ಒಂದು ಕಾಯಿಲೆ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅಂತೀವಿ, ಡಿರೂಟ್ ಆಗಲಿಕ್ಕೆ ತುಂಬ ಅವಕಾಶ ಇದೆ. ಸಪ್ರೆಸ್ ಆಗಲ್ಲ, ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅ ಬೆಸ್ಟ್ ಮೆಡಿಸಿನ್ ಕಂಪೇರ್ಡ್ ಟು ಎನಿ ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್ ಇನ್ ಸರ್ಟನ್ ಕೇಸಸ್ ಆಫ್ ಡಿಸೀಸಸ್.
ಓಕೆ, ನೈಸ್. ಇನ್ನು ಡಾಕ್ಟರ್, ನಮ್ಮ ಸ್ಕಿನ್ ಅನ್ನೋದು ಪ್ರತಿಯೊಂದಕ್ಕೂ ಕೂಡ ರೆಸ್ಪಾಂಡ್ ಮಾಡುತ್ತೆ, ಪ್ರತಿಕ್ರಿಯೆ ಕೊಡುತ್ತೆ. ಅದು ಚಳಿಗಿರಬಹುದು, ಬಿಸಿಗಿರಬಹುದು, ಮತ್ತೊಂದಕ್ಕಿರಬಹುದು, ಮಗದೊಂದಕ್ಕಿರಬಹುದು. ಈಗ ಕೆಲವರಲ್ಲಿ ಒಂದು ಪ್ರಶ್ನೆ ಇದೆ. ಈಗ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬರಿಗೆ ತುಂಬಾ ಬಿಸಿ ಇರೋ ನೀರಂದ್ರೆ ಅದ್ರಲ್ಲಿ ಸ್ನಾನ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಅವ್ರಿಗೆ ರೂಢಿ ಆಗೋಗಿರುತ್ತೆ. ಕೆಲವರು ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ, ಕೆಲವರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ತಾರೆ. ಪ್ರಾಪರ್ ಆಗಿ ನಾವು ನೀರು ಯಾವ ಕಂಡೀಷನ್ ಅಲ್ಲಿ ಇರಬೇಕು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸ್ಕಿನ್ ಗೆ ಯಾವ್ದು ಒಳ್ಳೇದು? ಬೆಸ್ಟ್ ಟೆಂಪರೇಚರ್ ಇಸ್ ಲ್ಯೂಕ್ವಾರ್ಮ್. ಅತಿ ಬಿಸಿನೂ ಅಲ್ಲ, ಅತಿ ಚಳಿನೂ ಅಲ್ಲ. ಬಿಕಾಸ್ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅನ್ನುವಂಥದ್ದು ಒಂದಿರುತ್ತೆ. ಚರ್ಮದ ಮೇಲೆ ಸೂಪರ್ಫಿಷಿಯಲ್ ಕ್ಯಾಪಿಲರೀಸ್ ಇರುತ್ತೆ. ಸೊ ಸಣ್ಣ ಪುಟ್ಟ ರಕ್ತನಾಳಗಳು, ಅದು ಅತಿ ಚಳಿಗೂ ರಿಯಾಕ್ಟ್ ಮಾಡುತ್ತೆ, ಅತಿ ಬಿಸಿಗೂ ರಿಯಾಕ್ಟ್ ಮಾಡುತ್ತೆ. ಸೊ ಅದು ಒಂದು ಕಂಡೀಷನ್ ಇದೆ, ರೆನಾಲ್ಡ್ಸ್ ಫೆನಾಮಿನಾ ಅಂತ ಹೇಳ್ತೀವಿ. ಸುಮ್ಮನೆ ಅದು ಒಂದು ರೀತಿ ನಿಮಗೆ ಪೇನ್, ಡಿಸ್ಕಂಫರ್ಟ್, ಕಲರ್ ಚೇಂಜಸ್ ಅನ್ನೋದು ಎಂಡ್ ಆಫ್ ಯೋರ್ ಫಿಂಗರ್ಸ್ ಅಥವಾ ಟೋಸ್ ಅಲ್ಲಿ ಕಾಣ್ತೀರಾ. ದಟ್ ಈಸ್ ಓನ್ಲಿ ವೆನ್ ಎಕ್ಸ್ಟ್ರೀಮ್ ಚಳಿ ಇದೆ ಅಥವಾ ಎಕ್ಸ್ಟ್ರೀಮ್ ಬಿಸಿ ಇದೆ ಅಂತ ಸಂದರ್ಭದಲ್ಲಿ. ಸೊ ದ ಬೆಸ್ಟ್ ಟೆಂಪರೇಚರ್ ಅಡಾಪ್ಟೇಬಲ್ ಅನ್ನೋದು ಸಾಮಾನ್ಯ ಲೂಕ್ ವಾರ್ಮ್ ಅಂತ ಏನು ಹೇಳ್ತೀವಿ, ಅಂದರೆ ಉಗುರು ಬೆಚ್ಚಗಿನ ನೀರು. ದಟ್ ಈಸ್ ಅ ಬೆಟರ್ ಕನ್ಸಿಸ್ಟೆನ್ಸಿ ಕನ್ಸಿಡರಿಂಗ್ ಓವರ್ ಆಲ್ ವೇ, ಜನರಲೈಸ್ಡ್ ವೇ. ಬಟ್ ಹಂಗೂ ಕೆಲವೊಂದು ಡಿಸೀಸಸ್ ಅಂತ ಬಂದಾಗ, ಕೆಲವೊಂದು ಕಾಯಿಲೆಗಳಿಗೆ ಆಲ್ರೆಡಿ ಸೆಲ್ಯುಲೈಟಿಸ್ ಕಂಡೀಷನ್ಸ್ ಇದೆ, ಅಲ್ಸರೇಟಿವ್ ಕಂಡೀಷನ್ಸ್ಗಳಾಗಿದೆ, ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ, ಪುಶ್ಯುಲರ್ ಫಾರ್ಮ್ ಆಫ್ ಸೋರಿಯಾಸಿಸ್ ಅಂತಿದೆ. ಹಾಗೆ ಕೆಲವೊಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಸೀಸಸ್ ತುಂಬ ವರ್ಷಗಳಿಂದ ರನ್ ಆಗ್ತಿರೋರಲ್ಲಿ ಇದೇ ಒಂದು ಜನರಲೈಸ್ಡ್ ವ್ಯೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಬರುವುದಿಲ್ಲ. ಎಷ್ಟೋ ಜನಕ್ಕೆ ಏನಿರುತ್ತೆ, ಈಗ ಬಿಸಿಲಲ್ಲಿ ಸೋರಿಯಾಸಿಸ್ ಅನ್ನೋದು ಸಡನ್ ಆಗಿ ಎಗ್ರವೇಟ್ ಆಗಿರುವಂಥ ಕೆಲವೊಂದು ಕೇಸಸ್ ಇರ್ತಾರೆ. ಜನರಲಿ ಆ ಕಾಯಿಲೆಗಳೇನು ಚಳಿಗಾಲದಲ್ಲಿ ಚರ್ಮದ ವ್ಯಾಧಿಗಳು ಜಾಸ್ತಿ ಆಗುವಂಥದ್ದು. ಬಟ್ ದೆನ್ ಕೆಲವೊಂದು ದೇಹದ ಏನು ಪ್ರಕೃತಿ ಏನಿರುತ್ತೆ ಅಂದರೆ ಕಾಂಟ್ರಾಡಿಕ್ಟರಿ ಇರುತ್ತೆ. ಕೆಲವೊಂದು ಟೆಂಪ್ರೇಚರ್ ಯಾವುದು ಎಲ್ಲರಿಗೂ ಅನುಕೂಲವಾಗೋದು ಒಂದು ಸ್ಪೆಸಿಫಿಕ್ ಇಂಡಿವಿಜುವಲ್ಗೆ ಅನುಕೂಲ ಆಗದೆ ಇರ್ಬೋದು. ಸೊ ಅಂಥವು ರೇರ್ ಕೇಸಸಲ್ಲಿ ಮಾತ್ರ ಅದು ಸಜೆಸ್ಟ್ ಆಗೋದು ಆ್ಯಸ್ ಪರ್ ದೇರ್ ಕನ್ವೀನಿಯನ್ಸ್ ಇರುತ್ತೆ. ಬಿಟ್ಟರೆ ಯೂಶ್ವಲ್ ಲ್ಯೂಕ್ವಾರ್ಮ್ ಅಥವಾ ಉಗುರು ಬೆಚ್ಚಗಿದೆ ಒಂದು ನೀರೇನಿದೆ, ಇಟ್ಸ್ ಅ ಬೆಸ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಟೆಂಪ್ರೇಚರ್. ಓಕೆ. ಇನ್ನು ಡಾಕ್ಟರ್, ಮನೆಯಲ್ಲಿ ಒಂದು 5-6 ಜನ ಇರ್ತಾರೆ. ಸೊ 5-6 ಜನನೂ ಒಂದೇ ಸೋಪ್ ಯೂಸ್ ಮಾಡ್ತಾ ಇರ್ತಾರೆ, ಅಷ್ಟು ಜನನೂ ಒಂದೇ ಟವಲ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಇಟ್ಸ್ ನಾಟ್ ಕರೆಕ್ಟ್ ಆಕ್ಚುಲಿ. ಹೇಳ್ಬೇಕಂದ್ರೆ ಒಳ್ಳೇದಲ್ಲ. ಒಂದೇ ಮನೆಯವರು ನಮ್ಮವರು ಅನ್ನೋದು ಒಳ್ಳೇದು. ಬಟ್ ಪ್ರತಿಯೊಬ್ಬರದ್ದು ಅವರವರದೇ ಒಂದಂತ ಒಂದು ಸೆಪರೇಟ್ ಏನು ಬೇಸಿಕ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಕೆಲವೊಂದು ಕಮ್ಯುನಿಕೇಟಿವ್ ಕಾಂಟ್ಯಾಜಿಯಸ್ ಡಿಸೀಸಸ್ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ಸ್, ಎಸ್ಪೆಷಲಿ ರಿಂಗ್ ವರ್ಮ್ ಇನ್ಫೆಕ್ಷನ್, ಏನು ಗಜಕರ್ಣ ಅಂತ ಹೇಳ್ತಾರೆ. ಸಾಮಾನ್ಯ ಅದು ಒಂದೇ ಮನೆಯಲ್ಲಿ ಒಬ್ರಿಗೆ ಆಯಿತು ಅಂದರೆ ಇಮಿಡಿಯೇಟ್ಲಿ ಮತ್ತೊಬ್ಬರಿಗೆ ಹರಡಲಿಕ್ಕೆ ಅವಕಾಶ ಇರುತ್ತೆ, ಓನ್ಲಿ ಬೈ ದ ಟಚ್. ಸೊ ಅಂಥ ಸಂದರ್ಭದಲ್ಲಿ ನೀವು ನಿಮ್ದು ಅವ್ರದ್ದೇ ಸೋಪು, ಅವ್ರದ್ದೇ ಟವಲ್ಲು ಆ ಥರ ಅಂತೂ ಯೂಸ್ ಮಾಡೋದು ವಿಲ್ ಲೀಡ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್. ಮತ್ತು ಈ ಥರದ ಇನ್ಫೆಕ್ಷನ್ಸು ಒಮ್ಮೆ ಅಂಟ್ಕೊಂತು ಅಂತಂದರೆ ಇಟ್ ವಿಲ್ ಟೇಕ್ ಅ ಲಾಂಗೆಸ್ಟ್ ಪೀರಿಯಡ್ ಟು ಡಿ ರೂಟ್. ಸೊ ಆಗಿದ್ದಾಗ ಇಂಥ ವಿಷಯಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಬೆಸ್ಟ್ ಹೈಜಿನಿಸಿಟಿ ಆ್ಯಂಡ್ ಡಿಸಿಪ್ಲಿನರಿ ಲೈಫ್ ಸ್ಟೈಲ್ ಅಂತ ಬಂದಾಗ ಯಾವುದೇ ನಮ್ಮ ರೇಂಜಸಲ್ಲಿ ಅವೈಲೇಬಲ್ ಇದೆ. ಬಟ್ ಸಪ್ರೇಟ್ ಆ್ಯಂಡ್ ಇಂಡಿವಿಜುವಲ್ ಆಗಿ ಹ್ಯಾಂಡಲ್ ಮಾಡೋದು ಒಳ್ಳೆಯದಿರುತ್ತೆ. ಎಸ್ ನೈಸ್ ಡಾಕ್ಟರ್. ಇನ್ನು ಮತ್ತೊಂದು ಕಡೆ ನಮಗೆ ಈ ಸ್ಕಿನ್ ಸಮಸ್ಯೆ ಪ್ರಾಬ್ಲಮ್ ಅಂತ ಬರೋದು ಚಿಕ್ಕ ಮಕ್ಕಳಲ್ಲಿ ನಾವು ನೋಡಿರೋದು ಕಡಿಮೆನೇ ಅಂತಲೇ ಹೇಳಬಹುದು. ಆ್ಯಂಡ್ ಚಿಕ್ಕ ಮಕ್ಕಳಲ್ಲಿ ಸ್ಕಿನ್ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಚೆನ್ನಾಗೇ ಇರುತ್ತೆ. ಬಟ್ ಬೆಳೀತಾನೆ ಈಗ ನಾವೇನು ಧೂಳಲ್ಲಿ ಓಡಾಡ್ತಾ ಇರ್ತೀವಿ, ಸೊ ಹೊರಗಡೆ ಹೋಗ್ತಾ ಇರ್ತೀವಿ, ಅದರಿಂದ ಆಗಬಹುದು, ಅಥವಾ ನಾವು ಯೂಸ್ ಮಾಡುವಂತಹ ಕ್ರೀಮ್ಸಿಂದ ಆಗಿರಬಹುದು. ಇದರಿಂದನೇ ನಮ್ಮ ಸ್ಕಿನ್ ಪ್ರಾಬ್ಲಮ್ ಅಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತ. ಸೊ ಈ ಪ್ರಾಡಕ್ಟ್ಸ್ ಏನೇನಿದೆಯಲ್ಲ, ಸೊ ಅದನ್ನ ಬಳಕೆ ಮಾಡಬೇಕಾ ಅಥವಾ ಮಾಡಬಾರ್ದ? ಅಂದ್ರೆ ಈಗ ಪ್ರತಿಯೊಬ್ಬರು ಕೂಡ ಬಾಡಿ ಲೋಷನ್ ಯೂಸ್ ಮಾಡ್ತಾರೆ ಪ್ರತಿದಿನ. ಸೊ ಇಂತಹ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡ್ತಾ ಇದ್ರು ಕೂಡ ಅವರಲ್ಲೂ ಕೂಡ ಸ್ಕಿನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಹಾಗಿದ್ರೆ ಯಾಕೆ ಬಳಕೆ ಮಾಡಬೇಕು? ಈಗ ಆಸ್ಪತ್ರೆಗೆ ಹೋದ್ರು ಅವರು ಡಾಕ್ಟರ್ ಕೂಡ ಕೊಡೋದು ಯಾವುದೋ ಒಂದು ಪ್ರಾಡಕ್ಟ್ ಕೊಡ್ತಾರೆ, ಇದನ್ನ ಯೂಸ್ ಮಾಡಿ ಅಂತ. ಸೊ ಅವ್ರು ಕೊಡೋ ಬದಲು ನಾವೇ ತಗೊಂಡು ಯೂಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ ಕೂಡ ಇದೆ. ದಟ್ ಈಸ್ ಅ ರೀಸನ್ ಹೋಮಿಯೋಪತಿ ಎಕ್ಸ್ಕ್ಲೂಸಿವ್ಲಿ ಸಜೆಸ್ಟ್ ಮಾಡೋದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತಲ್ಲ. ಸ್ಕಿನ್ ಮ್ಯಾನೇಜ್ಮೆಂಟ್ ಬೇರೆ. ಜನರಲಿ ಇಫ್ ಯು ಆರ್ ಅ ಗರ್ಲ್ ವಿತ್ ಅ ವೆರಿ ಹೆಲ್ದಿ ಸ್ಕಿನ್, ಸೊ ನಿಮಗೆ ನೆಸೆಸಿಟಿ ಆಫ್ ಎನಿ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಏನು, ಮ್ಯಾಕ್ಸಿಮಮ್ ಮಾಯ್ಶ್ಚರೈಸ್ ಮಾಡುವಂಥದ್ದು, ಸನ್ ಪ್ರೊಟೆಕ್ಟ್ ಮಾಡುವಂಥದ್ದು. ಅದು ಬಿಟ್ಟರೆ ನೀವು ಏನು ಒಂದು ದಿನ ತಗೊಳ್ಳೋ ಇಂಟರ್ನಲ್ ಹೈಡ್ರೇಷನ್ಸು ಇವೆಲ್ಲ ಏನಿದೆ ನಿಮಗೆ ಅವುಗಳಿಂದ ಮ್ಯಾನೇಜ್ಮೆಂಟ್ ಆಗೋಗುತ್ತೆ. ಆಲ್ರೆಡಿ ಡಿಸೀಸ್ಡ್ ಸ್ಕಿನ್ಗಳಲ್ಲಿ ಏನಿರುತ್ತೆ ಅಪ್ಲಿಕೇಶನ್ಸನ್ನು ಹೋಮಿಯೋಪತಿಕಲಿ ನಾವು ಬಂದಾಗ ವಿ ನೆವರ್ ಸಜೆಸ್ಟ್.
ಸೊ ನಾವು ಯೂಶ್ವಲಿ ಏನೇ ಮೆಡಿಸಿನ್ಸ್ ಇದ್ರು, ಯಾವುದೇ ಚರ್ಮದ ಕಾಯಿಲೆ ಇದ್ರು, ಮೇಜರ್ಲಿ ಔಷಧಿಯ ಮುಖಾಂತರನೇ, ಬಿಕಾಸ್ ಕಾಯಿಲೆ ಶುರು ಆಗೋದು ಕೂಡ ಒಳಗಿನ ಒಂದು ರೋಗ ನಿರೋಧಕ ಶಕ್ತಿಯಲ್ಲಿ ಆಗುವ ಏರುಪೇರಿಂದ ಹೊರತಾಗಿ, ದೋ ನಿಮ್ಮ ದೇಹ ಎಕ್ಸ್ಟರ್ನಲ್ಲಿ ಒಂದು ಹೀಟ್ಗೋ ಇನ್ಫೆಕ್ಷನ್ಗೋ ರಿಯಾಕ್ಟ್ ಆಗಿ ಚರ್ಮದ ವ್ಯಾಧಿ ಬಂದಿದೆ ಅಂದ್ರೂ ಕೂಡ ಹೀಲ್ ಆಗೋದಕ್ಕೆ ನಿಮ್ಮ ಇಂಟರ್ನಲ್ ಇನ್ನೇಟ್ ಏನು ಕೆಪಾಸಿಟಿ ಇರುತ್ತೆ ಅದೇ ಹೆಲ್ಪ್ ಮಾಡೋದು. ಸೊ ಹಾಗಾಗಿ ಹೋಮಿಯೋಪತಿಕಲಿ ವೆನ್ ಇಟ್ ಕಮ್ಸ್, ನಾವು ಯೂಶ್ವಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ಗಿಂತ ಇಂಟರ್ನಲ್ ಕರೆಕ್ಷನ್, ಇಂಟರ್ನಲ್ ಹೀಲಿಂಗಿಗೆ ಬಿಲೀವ್ ಮಾಡ್ತೀವಿ. ಸೊ ವೆನ್ ಇಟ್ ಕಮ್ಸ್ ಟು ಹೋಮಿಯೋಪತಿ ಮೆಡಿಸಿನ್ ಆ ಥರದ ಒಂದು ಕಾನ್ಫ್ಲಿಕ್ಟ್ ಅಥವಾ ಆ ಥರದ ಒಂದು ಕನ್ಫ್ಯೂಷನ್ಸ್ ನಿಮ್ಗೆ ಆಗೋದಿಲ್ಲ. ಎಸ್ ಡಾಕ್ಟರ್, ಈಗ ಒಬ್ಬರಲ್ಲಿ ಚರ್ಮದ ಸಮಸ್ಯೆ ಕಾಡ್ತಾ ಇರುತ್ತೆ, ಸೊ ಅವರ ಆಹಾರದ ಕ್ರಮಗಳು ಯಾವ ರೀತಿ ಇರಬೇಕು, ಅವರು ಏನನ್ನ ತಿನ್ನಬಾರ್ದು, ಏನನ್ನ ತಿಂದರೆ ಉತ್ತಮ ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗುತ್ತೆ? ಬೇಸಿಕಲಿ ನಾನು ಹೇಳಿದೆ, ಹಲವಾರು ಕಾಯಿಲೆಗಳಿದೆ ಚರ್ಮದ ವಿಷಯದಲ್ಲಿ ಬಂದಾಗ. ಕಾಮನ್ಲಿ ರೂಟೀನ್ ಡೇ ಟು ಡೇ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇರುವಂಥ ಕಾಯಿಲೆಗಳಲ್ಲಿ ಮೇನ್ ಕಂಡು ಬರುವಂಥದ್ದು ನಿಮಗೆ ಅರ್ಟಿಕೇರಿಯಲ್ ರ್ಯಾಷಸ್ಸು. ಅರ್ಟಿಕೇರಿಯಲ್ ರ್ಯಾಷಸ್ ಅಂತ ಬಂದಾಗ ಜನರಲಿ ಅದು ಏನಕ್ಕಾಗುತ್ತೆ ಅಂದರೆ, ಈಗ ಒಂದು ಎಕ್ಸಾಂಪಲ್ಲು, ಒಂದು ಹುಡುಗಿ ಏನೋ ಪಿಜ್ಜಾ ತಿಂದ್ಲು, ಚೀಸ್ ಇತ್ತು ಅಂತ ಹೇಳಿ ಅದರಿಂದ ಅವಳಿಗೇನು ಸಡನ್ ಆಗಿ ಇಚ್ಚಿಂಗ್ ಶುರುವಾಗ್ಬಿಟ್ಟು ಎಲ್ಲ ರ್ಯಾಷಸ್ ಬರೋಕ್ಕೆ ಶುರುವಾಯಿತು. ಸೊ ಶಿ ಈಸ್ ಅಲರ್ಜಿಕ್ ಟು ದ್ಯಾಟ್ ಫುಡ್ ಆರ್ ಹರ್ ಬಾಡಿ ಹ್ಯಾಸ್ ರೆಸ್ಪಾಂಡೆಡ್ ಡಿಫರೆಂಟ್ಲಿ. ಅಂಥ ಸಿಚುವೇಶನ್ಸಲ್ಲಿ ಯಾವುದರಿಂದ ನಿಮಗೆ ಆಲ್ರೆಡಿ ಟ್ರಿಗರ್ ಆಗ್ತಿದೆ ಅಂಥ ಔಷಧಿಗಳನ್ನು, ಅಂಥ ಫುಡ್ಗಳನ್ನು, ಇವೆಲ್ಲನ ಅವಾಯ್ಡ್ ಮಾಡುವಂಥದ್ದು. ಜೊತೆಗೆ ಯಾಕೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಸೆನ್ಸಿಟಿವ್ ಆಗಿದೆ, ಅದರ ಹಿಂದಿನ ಬ್ಯಾಕ್ಗ್ರೌಂಡ್ ರೀಸನ್ಸ್ ಏನು, ಈಗ ಇಮ್ಯೂನ್ ಸಿಸ್ಟಮ್ ಸೆನ್ಸಿಟಿವ್ ಆಗೋದ್ರ ಹಿಂದೆ ರೀಸನ್ಸ್ಗಳೇನು, ಒಂದಿರ್ಬೋದು ಆಲ್ರೆಡಿ ಎಕ್ಸಿಸ್ಟಿಂಗ್ ಮೇಜರ್ ಹೆಲ್ತ್ ಡಿಸೀಸಸಲ್ಲಿ ಬರುವಂಥದ್ದು ಥೈರಾಯ್ಡ್ ಡಿಸಾರ್ಡರ್ಸ್ಗಳು. ಹೈಪರ್ ಥೈರಾಯ್ಡ್ ಇದ್ದಾಗ ಚರ್ಮದಲ್ಲಿ ಡ್ರೈನೆಸ್ಸು ಅಥವಾ ಡಿಸ್ಕಂಫರ್ಟು, ಕ್ರ್ಯಾಕ್ಸು ಅಥವಾ ಕೆಲವೊಂದು ಸತಿ ಆ್ಯಡೆಡ್ ಡಿಸೀಸಸ್ ಕಂಡು ಬರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಅವ್ರು ಏನಾದರೂ ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ರೊಮ್ಯಾಟಿಕ್ ಕಂಡೀಷನ್ಸ್ಗಳಿಗೆ ಇನ್ವಾಲ್ವ್ ಆಗಿದ್ದಾರೆ, ಅಂಥ ಸಿಚುವೇಷನಲ್ಲಿ ಮೆಡಿಸಿನ್ ತೊಗೊತಾ ಇದ್ದಾರೆ, ಆವಾಗಲೂ ಅವರಲ್ಲಿ ಚರ್ಮದಲ್ಲಿ ಸಮಸ್ಯೆ. ವೆರಿಕೋಸ್ ವೇನ್ಸ್ ಅಂತ ಬಂದಾಗ ವೆರಿಕೋಸ್ ಎಕ್ಸಿಮಾ ಅಂತ ನೋಡ್ತೀವಿ, ರಕ್ತ ಪರಿಚಲನೆ ಸರಿ ಇಲ್ಲ ಅಂದಾಗ ಚರ್ಮದ ಕಾಯಿಲೆ ಬರ್ತಾ ಇರುತ್ತೆ. ಸೊ ಬೇಸಿಕ್ ಏನು ಬ್ಯಾಕ್ಗ್ರೌಂಡ್ ಕಾಯಿಲೆ ಇದೆ, ಆ ಕಾಯಿಲೆನ ಕರೆಕ್ಟಾಗಿ ಔಷಧಿ ಮುಖಾಂತರ, ಆಪ್ಟ್ಫುಲ್ ಟ್ರೀಟ್ಮೆಂಟ್ ಮುಖಾಂತರ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಂತೂ, ಅದರಿಂದ ನೀವು ಕಾಯಿಲೆಯನ್ನು ಅವಾಯ್ಡ್ ಮಾಡುವಂಥದ್ದು. ಆಮೇಲೆ ಫುಡ್ ಅಂತ ಬಂದಾಗ ಡೆಫಿನೆಟ್ಲಿ ಯಾವುದೇ ಚರ್ಮದ ವ್ಯಾಧಿಗೂ ಅತಿಯಾದ ಒಂದು ಅನಿಮಲ್ ಪ್ರೋಟೀನ್ ಏನಿದೆ ಅದು ಅಷ್ಟು ಸಜೆಸ್ಟೇಬಲ್ ಅಲ್ಲ. ಆಯಿಲಿ ಫುಡ್, ಜಂಕ್ ಫುಡ್, ತುಂಬ ಸ್ಪೈಸಿ ಮಸಾಲ ಫುಡ್, ಪ್ಯಾಕ್ಡ್ ಫುಡ್ ಆಗಿರ್ಬೋದು, ಬೆವರೇಜಸ್ಗಳಾಗಿರ್ಬೋದು, ಪ್ರಿಸರ್ವೇಟಿವ್ ಇರುವಂಥ ಆಹಾರಗಳಾಗಿರ್ಬೋದು, ಇವೆಲ್ಲವನ್ನು ಸಂಪೂರ್ಣ ಅವಾಯ್ಡ್ ಮಾಡುವಂಥದ್ದು. ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಸಾತ್ವಿಕ ಆಹಾರ ಅಂತ ಏನು ಹೇಳ್ತೀವಿ ನಾವು, ಜನರಲಿ ಸೊಪ್ಪು ತರಕಾರಿಗಳಾಗಿರಬಹುದು, ಬ್ಲ್ಯಾಂಡ್ ಫುಡ್, ಸ್ಟೀಮ್ಡ್ ಫುಡ್, ಈ ಥರದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಅನುಕೂಲವಾಗಿರುತ್ತೆ. ಈ ಒಂದು ಗಟ್ ಇಶ್ಯೂ ಅನ್ನೋ ಅಂಥದ್ದಿದ್ದಾಗ, ಕಾನ್ಸ್ಟಿಪೇಷನ್, ಸಿವಿಯರ್ಲಿ ಕಾನ್ಸ್ಟಿಪೇಟೆಡ್ ಪೀಪಲ್ ಇರ್ತಾರೆ, ಅಂಥ ಸಂದರ್ಭದಲ್ಲೂ ಕೂಡ ಚರ್ಮದ ವ್ಯಾಧಿಗಳಿರುತ್ತೆ. ಈಗ ಕೆಲವರಿಗೆ ಸುಮ್ಮನೆ ಚರ್ಮದ ಕಂಡೀಷನ್ ಜೊತೆಗೆ ಇಂಪ್ರಾಪರ್ ಬವೆಲ್ ಮೂಮೆಂಟ್ಸ್, IBS ಅಂತ ಕಂಡೀಷನ್ಸು, ಇಂಥವು ಇದ್ದಾಗ ಏನಾಗುತ್ತೆ ಡರ್ಮಟೈಟಿಸ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಗಟ್ ಸರಿ ಇಲ್ಲ ಅಂದರೆ ನಿಮ್ಮ ಗಟ್ಟಿ ಏನಂತ ತಡ್ಕೊಳ್ಳುತ್ತೆ ಆ ಥರದ ಆಹಾರ, ಜೊತೆಗೆ ಅದರ ಕರೆಕ್ಷನ್ಗೆ ಬೇಕಾಗುವಂಥ ಔಷಧಿ. ಚಿಕ್ಕ ಮಕ್ಕಳು ಅಂತ ನೀವು ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ನಾವು ಕಾಮನ್ಲಿ ನೋಡೋವಂಥದ್ದು ಅಟೋಪಿಕ್ ಡರ್ಮಟೈಟಿಸು, ಹ್ಯಾಂಡ್ ಮೌತ್ ಫುಡ್ ಡಿಸೀಸಸ್ಸು, ಇವೆಲ್ಲ ವೈರಲ್ ಕಂಡೀಷನ್ಸ್ ಆಗಿರ್ಬೋದು, ಅಲರ್ಜಿಕ್ ರಿಸ್ಪಾನ್ಸ್ಗಳಾಗಿರ್ಬೋದು, ರೆಸ್ಪಿರೇಟರಿ ಕಂಡೀಷನ್ಸ್ ಮಕ್ಕಳಲ್ಲಿ ತುಂಬ ಕಾಮನ್ನು. ಅಂಥ ಸಂದರ್ಭದಲ್ಲಿ ಅಸೋಸಿಯೇಟೆಡ್ ಸ್ಕಿನ್ ಕಂಡೀಷನ್ಸ್ಗಳು ಕೂಡ ಕಂಡುಬರುತ್ತೆ. ಸೊ ಹಾಗಿದ್ದಾಗ ವಾತಾವರಣಕ್ಕೆ ತಕ್ಕನಾದಂಥ ಆಹಾರ, ಬಾಡಿ ತಡ್ಕೊಳ್ಳುವಂತಹ ಒಂದು ಆಹಾರ, ಅವರದ್ದು ಏನು ಸ್ಟೇಪಲ್ ಇದೆ ಆ ಥರದ ಒಂದು ಪ್ಲಾನಿಂಗ್ ಆ್ಯಂಡ್ ಮೆಡಿಕೇಷನ್ಸನ್ನು ಕೂಡ ಈಕ್ವಲಿ ನೋಡಿ ಕೊಡುವಂಥದ್ದು. ಈ ಥರ ಮಾಡುವುದರಿಂದ ಒಂದು ಥಿಂಗ್ ಏನಂದರೆ, ಚರ್ಮದ ವ್ಯಾಧಿಗಳಲ್ಲಿ ಫ್ಲೇರಪ್ಸ್ ಅನ್ನೋದು ಕಾಮನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸೋರಿಯಾಸಿಸ್ ಬಂದಿದೆ ಅಂದ್ಕೊಳ್ಳಿ, ಅದು ಒಮ್ಮೆ ತೊಗೊಂಡು ಔಷಧಿ ಹೋದ ತಕ್ಷಣ ಅದು ನಾಳೆ ಒಂದು 2 ತಿಂಗಳು 3 ತಿಂಗಳಿಗೆ ಹೋಗ್ಬಿಡುತ್ತೆ ಅನ್ಲಿಕ್ಕೆ ಬರೋದಿಲ್ಲ. ಇಟ್ ಮೈಟ್ ರಿಕರ್. ಸೊ ಇಟ್ ಹ್ಯಾಸ್ ಅ ಫ್ಲೇರಪ್ಸ್. ಸೊ ಫ್ಲೇರಪ್ಸ್ಗಳನ್ನು ಬಂದಾಗ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮ್ಮ ಆಹಾರ ಕಾಯಿಲೆ ತಕ್ಕನಂಗೆ, ಫ್ಲೇರಪ್ಸ್ ತಕ್ಕದಂಗೆ, ತಡ್ಕೊಳ್ಳುವ ಶಕ್ತಿಯ ತಕ್ಕನಂಗೆ ಬ್ಯಾಲೆನ್ಸ್ ಮಾಡೋದು ಅವಶ್ಯಕತೆ ಇರುತ್ತೆ. ಇನ್ನು ಓಕೆ ಡಾಕ್ಟರ್, ಈಗ ಸ್ಕಿನ್ ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ಏಜ್ ವೈಸ್ ಇರಬಹುದು, ಹಾಗೆ ಮೆನ್ನಲ್ಲಿ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಕಂಡು ಬರುತ್ತಾ ಅಥವಾ ವುಮೆನಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ, ಏನು ಹೇಳ್ತೀರಾ ಇದಕ್ಕೆ? ಬೇಸಿಕಲಿ ಆ ಥರದ ಒಂದು ಚರ್ಮದ ವ್ಯಾಧಿಗಳಿಗೆ ಅಂತ ಬಂದಾಗ ಕಾಮನ್ಲಿ ಯಾವುದೇ ಏಜ್ ಫ್ಯಾಕ್ಟರ್ ಇರೋಲ್ಲೂ ನಾವು ಈ ಥರ ಚರ್ಮದ ಕಂಡೀಷನ್ಸ್ ನೋಡ್ಬೋದು. ಮೆನ್ ವುಮೆನ್ ಅನ್ನುವಂಥ ಡಿಫ್ರೆನ್ಷಿಯೇಷನ್ ಮಾಡಲಿಕ್ಕೆ ಎಸ್ಪೆಷಲಿ ಇತ್ತೀಚಿನ ದಿನದಲ್ಲಿ ಆಗ್ತಿಲ್ಲ, ಈಕ್ವಲ್ ಪರ್ಸೆಂಟೇಜ್ ಅಂತ ನೋಡ್ತಾ ಇದ್ದೀವಿ. ಕೆಲವೊಂದು ಕಾಯಿಲೆಗಳು ಮಾತ್ರ ಜಾಸ್ತಿ ಮಕ್ಕಳಲ್ಲಿ ನೋಡ್ಬೋದು, ಕೆಲವೊಂದನ್ನು ಎಲ್ಡರ್ಸಲ್ಲಿ ನೋಡ್ಬೋದು. ಬಿಟ್ಟರೆ ಇದು ಮೇಲ್ ಫೀಮೇಲ್ ಅನ್ನೋಂಥ ಡಿಫ್ರೆನ್ಷಿಯೇಷನ್ ಅನ್ನೋದು ಮಾಡೋದು ಕಷ್ಟ ಆಗಿದೆ. ಬಿಕಾಸ್ ಸೋರಿಯಾಸಿಸ್ ಹೆಂಗೆ ಈಗ ಹೆಣ್ಮಕ್ಳಲ್ಲಿ ಕಂಡು ಬರ್ತಾ ಇದೆ, ಈಕ್ವಲಿ ಪುರುಷರಲ್ಲೂ ಕಂಡು ಬರ್ತಾ ಇದೆ. ಆಮೇಲೆ ಎಕ್ಸಿಮಾ ಅನ್ನೋದು ಕೂಡ ಈಕ್ವಲಿ ಅಷ್ಟೇ ಕಂಡು ಬರ್ತಾ ಇದೆ. ವೈಟ್
ವೈಟ್ ಪ್ಯಾಚಸ್ ಟೆಂಡೆನ್ಸೀಸು ಕಾಮನ್ಲಿ ಫೆಮಿನೈನ್ ಬಾಡೀಸಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಕನ್ಸಿಡರಿಂಗ್ ಅವರ ಎಮೋಷ್ನಲ್ ಸ್ಟೇಟಸ್ ಇದ್ದಿರ್ಬೋದು, ಹಾರ್ಮೋನಲ್ ವೇರಿಯೇಷನ್ಸ್ ಇದ್ದಿರ್ಬೋದು, ಅವರ ದೇಹದ ಒಂದು ಸಂಪೂರ್ಣ ಬಿಲ್ಟಪ್ ಏನಿದೆ ಆ ಪ್ರಕಾರ ಟೆಂಡೆನ್ಸೀಸ್ ಕೆಲವೊಂದು ಜಾಸ್ತಿ ಇರುತ್ತೆ ಹೆಣ್ಮಕ್ಳಲ್ಲಿ. ಬಟ್ ಅದರ್ವೈಸ್ ಈಕ್ವಲ್ ಪೋರ್ಷನ್ಸ್ ಎಲ್ಲರಲ್ಲೂ ನೋಡ್ಬೋದು. ಇನ್ನು ಡಾಕ್ಟರ್, ಈಗ ಕಂಪೇರ್ ಟು ಸಿಟಿಗಳಲ್ಲಿ ಹಳ್ಳಿಗಳ ಕಡೆನೇ ಸಾಕಷ್ಟು ಜನ ಈಗ ಹೊಲ ಗದ್ದೆ ಕೆಲಸ ಅಂತ ಮಾಡ್ಕೊಂಡಿರ್ತಾರೆ. ಸೊ ಅವರು ಯಾವುದೇ ಕ್ರೀಮ್ ಅದು ಇದು ಯೂಸ್ ಮಾಡಲ್ಲ, ಬಟ್ ಅವ್ರ ಸ್ಕಿನ್ನೇ ತುಂಬ ಚೆನ್ನಾಗಿರುತ್ತೆ. ನಾವೇನಂದ್ರೆ 24/7 AC-ಯಲ್ಲೇ ಇರ್ತೀವಿ, ಫ್ಯಾನಲ್ಲೇ ಇರ್ತೀವಿ, ಬಿಸಿಲು ಮುಖ ಅನ್ನೋದೇ ನೋಡಲ್ಲ. ಸೊ ಇದು ಒಂದು ಮೇನ್ ರೀಸನ್ ಆಗಬಹುದಾ? This is of course. See, first thing what major urban people are lacking is direct sunlight and D vitamin synthesis ಅನ್ನೋದು ತುಂಬ ರೇರ್ ಕೇಸಸಲ್ಲಿ ನಮಗೆ ಕಂಡುಬರುತ್ತೆ. ಈಗ ಯು ಚೆಕ್ 100 ಪೀಪಲ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಆಲ್ಮೋಸ್ಟ್ ಎವ್ರಿಬಡಿ ಈಸ್ ಡೆಫಿಷಿಯೆಂಟು. ಸೊ ನಮ್ಮ ಡಿ ವಿಟಮಿನ್ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ಮೆಟಬಾಲಿಸಮ್ ಏನಿದೆ, ಸಂಪೂರ್ಣ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ಕ್ಯಾಲ್ಶಿಯಂ ಮೆಟಬಾಲಿಸಮ್, ಬೋನ್ ಹೆಲ್ತ್, ಜಾಯಿಂಟ್ ಮೇಂಟೆನೆನ್ಸ್ ಎಲ್ಲದಕ್ಕೂ ಅನುಕೂಲವಾಗುವಂಥ ಒಂದು ವಿಟಮಿನ್ ಅದು. ಸೊ ಅದನ್ನು ನಾವು ನ್ಯಾಚುರಲ್ ವೇಯಲ್ಲಿ ರಿಸೋರ್ಸ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ವಿ ಆರ್ ಲ್ಯಾಗಿಂಗ್. ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂದರೆ ವಿ ಅರ್ಲಿ ಟು ಆಫೀಸ್ ಇರ್ತದೆ, ಲೇಟ್ ಟು ಹೋಮ್ ಇರ್ತೀವಿ. ಸೊ ವಿ ಆರ್ ಹಾರ್ಡ್ಲಿ ಗೆಟಿಂಗ್ ಅ ಡೇ ಲೈಟ್ ಎಕ್ಸ್ಪೋಜರ್. ಆ್ಯಂಡ್ ನೆಕ್ಸ್ಟ್ ಈಸ್ ಸ್ಲೀಪ್ ಪ್ಯಾಟರ್ನ್ ಅನ್ನೋದು ತುಂಬ ಇಂಪ್ಯಾಕ್ಟೆಡ್ ಇದೆ. ಜನರಲಿ ಲೇಟ್ ಅವರ್ಸ್ ಸ್ಲೀಪಿಂಗು, ಅರ್ಲಿ ಎದ್ದೇಳೋದಿಲ್ಲ. ಮತ್ತು ಅದ್ರ ಜೊತೆಗೆ ಏನಿದೆ ಸಿಡೆಂಟ್ರಿ ಲೈಫ್ ಸ್ಟೈಲ್ಸು, ಎಕ್ಸ್ಪೋಜರ್ ಟು ಲಾಟ್ ಆಫ್ ಅಯನೈಸೇಷನ್, ಎಸ್ಪೆಷಲಿ ಅದು ಸ್ಕ್ರೀನ್ಸ್ಗಳಿಗೆ ತುಂಬ ಎಕ್ಸ್ಪೋಸ್ ಆಗುವಂಥದ್ದು, ಎಕ್ಸ್ಟ್ರೀಮ್ ಆರ್ಟಿಫಿಷಿಯಲ್ ಲೈಟ್ಸ್ಗಳಿಗೆ ಎಕ್ಸ್ಪೋಸ್ ಆಗುವಂಥದ್ದು, ಆಮೇಲೆ ಕ್ವಿಕ್ ಫುಡ್ ಹ್ಯಾಬಿಟ್ಸ್ ಎಲ್ಲ ಅಂಶಗಳನ್ನ. ಈಗ ಚಳಿಗಾಲದಲ್ಲಿ ಕೆಲವೊಂದನ್ನು ಆಹಾರ ಪದ್ಧತಿಗಳನ್ನ ನಾವು ಮೇಂಟೈನ್ ಮಾಡಬೇಕು, ಬೇಸಿಲಲ್ಲಿ ಕೆಲವೊಂದು ಆಹಾರನ ತಗೋಬೇಕು. ಯಾವ ವೆದರ್ ಇದೆ ಆ ತಕ್ಕನಂಗೆ ಬಾಡಿ ಅಡ್ಯಾಪ್ಟೆಬಿಲಿಟಿ ಅನ್ನೋದು ನಮ್ಮ ದೇಹದಲ್ಲಿ ಜನರಲಿ ಲೋ ಇರುತ್ತೆ, ಬಿಕಾಸ್ ವಿ ಆರ್ ನಾಟ್ ಫಾಲೋವಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್. ಸೊ ಎಕ್ಸಸೈಸ್ ಅನ್ನೋದು ಕೆಲವ್ರಿಗೆ ಆಪ್ಷನ್ ಡೈರಿಯಲ್ಲಿ ಇರುವುದೇ ಇಲ್ಲ, ದೇ ಡೋಂಟ್ ಹ್ಯಾವ್ ಇಟ್ ಇನ್ ಅ ರುಟೀನ್. ಸೊ ಹೀಗಿದ್ದಾಗ ಏನಾಗುತ್ತೆ, ಬೇಸಿಕ್ ಮೆಟಬಾಲಿಸಮ್ ಅನ್ನೋದು ಕಾಮನ್ಲಿ ಎಲ್ಲ ಮನುಷ್ಯನಲ್ಲೂ ಸ್ವಲ್ಪ ಕಾಂಪ್ರಮೈಸ್ ಇರೋದು ಅರ್ಬನ್ ಒರಿಜಿನ್ ಪೀಪಲಲ್ಲಿ. ಬಟ್ ಹಳ್ಳಿ ಒರಿಜಿನಲ್ಲಿ ಏನಾಗುತ್ತೆ, ದೇ ಸ್ಟಾರ್ಟ್ ಡೇಸ್ ಅರ್ಲಿ, ಅವ್ರು ಇನ್ನೂ ಲಿಂಕ್ಡ್ ಅಪ್ ವಿತ್ ನಾರ್ಮಲ್ ರುಟೀನ್ ಲೈಫ್ ಸ್ಟೈಲ್ ಸ್ಟೇಬಲ್ಸ್ನ ತಗೊಳ್ತಾರೆ, ನ್ಯಾಚುರಲ್ ರಿಸೋರ್ಸ್ ಫುಡ್ಗಳನ್ನ ತಗೊತಾರೆ. ಸೊ ಹಾಗಾಗಿ ದೇ ಆರ್ ಮೋರ್ ಹೆಲ್ದಿಯರ್ ಇನ್ ಸ್ಕಿನ್ ಆ್ಯಂಡ್ ಹೇರ್ and other aspects. But urban people are lacking natural resources, so they are affected more anta helbodu. And stress factor, emotional stress, the way how they handle their negative emotions, ಅತಿಯಾದ ಒತ್ತಡ ಆಗಿರ್ಬೋದು, ಡಿಪ್ರೆಷನ್, ಆಂಗ್ಸೈಟೀಸ್ ಆಗಿರ್ಬೋದು, ನರ್ವಸ್ನೆಸ್ಗಳಾಗಿರ್ಬೋದು, ಪರ್ಫಾರ್ಮೆನ್ಸ್ ಎಂಗ್ಸೈಟೀಸ್ ಆಗಿರ್ಬೋದು, ಕಾಮನ್ ಸರ್ವೇ ಸಾಮಾನ್ಯ ಆಗೋಗಿದೆ ಎಲ್ಲರಲ್ಲೂ. ಎವ್ರಿಬಡಿ ಕಾಮನ್ಲಿ ಸ್ಪೀಕ್ಸ್, ನಂಗೆ ಎಂಗ್ಸೈಟಿ ಆಫನ್ಲಿ ಬರುತ್ತೆ, ದೇ ಅಕ್ಸೆಪ್ಟ್ ಇಟ್ ಆ್ಯಂಡ್ ದೇ ಲಿವ್ ವಿತ್ ಇಟ್. ಸೊ ಬಟ್ ದೆನ್ ಅದು ಎಮೋಷ್ನಲಿ ನಿಮ್ಮ ತಲೆಯಲ್ಲಿ ನಡೆಯೋದು ನಿಮ್ಮ ಭಾವನೆ ಮಾತ್ರ ಅಲ್ಲ, ಅದ್ರ ತಕ್ಕನಂಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನೋದು ವೇರಿಯೇಷನ್ ಆಗ್ತಿರುತ್ತೆ. ಆ ಪ್ರಕಾರವಾಗಿ ದೇಹದ ಮೇಲೆ ಇಮ್ಯುನಿಟಿ ತಗ್ಗಿದಾಗ ಕಾಯಿಲೆಗಳು ಬರಲಿಕ್ಕೆ ಜಾಸ್ತಿ ಅವಕಾಶ ಆಗುತ್ತೆ. ಈ ಥರ ನಮ್ಮಲ್ಲಿ ಕ್ಲಿನಿಕಲ್ಲಿ ಹಲವಾರು ಕೇಸಸ್ಸು ಸೋರಿಯಾಸಿಸ್ ಬಂದವರು ಎಮೋಷ್ನಲ್ ಕಾಸಸ್ಸಿಂದ ಬಂದಿದ್ದವರು ಇದ್ದಾರೆ, ವೈಟ್ ಪ್ಯಾಚಸ್ ಅನ್ನಂತ ಬಂದವರು ಎಮೋಷನಲ್ ಕಾಸಸ್ಸಿಂದ ಬಂದವರು ಇದ್ದಾರೆ, ಯಾವುದೇ ಹೆರಿಡೇಟರಿ ಬ್ಯಾಕ್ಗ್ರೌಂಡ್ ಇಲ್ಲದೇ. ಸೊ ಹಾಗಿದ್ದಾಗ ನಿಮ್ಮ ಎಮೋಷನಲ್ ಸ್ಟೇಟಸ್ ಆ್ಯಂಡ್ ನೀವು ಹೆಂಗೆ ದಿನ ಪ್ರತಿದಿನ ಮನಸ್ಥಿತಿಯನ್ನು ಮ್ಯಾನೇಜ್ ಮಾಡ್ತೀರಾ, ಹೆಲ್ದಿ ರಿಲ್ಯಾಕ್ಸ್ಡ್ ಮೈಂಡ್ ಅನ್ನೋದು ತುಂಬ ಲ್ಯಾಕಿಂಗ್ ಇದೆ ಇನ್ ಅರ್ಬನ್ ಒರಿಜಿನ್ ಪೀಪಲಲ್ಲಿ. ಸೊ ಅದು ಅನ್ನೋ ತುಂಬ ಜಾಸ್ತಿಯಾಗಿ ಇಮ್ಯುನಿಟಿನ ಡಿಸ್ಟರ್ಬ್ ಮಾಡುತ್ತೆ. ಆ ಮುಖಾಂತರ ಹಲವಾರು ರೀತಿಯಾದಂಥ ಕಾಯಿಲೆಗಳಿಗೆ ಬಾಡಿ ಅನ್ನೋದು ಎಕ್ಸ್ಪೋಸ್ ಆಗ್ತಾ ಇದೆ. ಟ್ರೂ ನಿಜ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಚರ್ಮದ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಕೊನೆಯದಾಗಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಸಿಕಲಿ ಈಗ ನಾವು ಹೋಮಿಯೋಪತಿಕಲಿ ಮೆಡಿಸಿನ್ಸನ್ನು ನಾವು ಕೊಟ್ಟು ಟ್ರೀಟ್ ಮಾಡ್ತಾ ಇರುವಂಥದ್ದು ಮೇಜರ್ ಆಫ್ ದ ಬೇರೆ ಯಾವುದೇ ಸಿಸ್ಟಮ್ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಆಗದೆ ಸಮಸ್ಯೆ ಹಾಗೆ ಉಳ್ಕೊಂಡು ಹಲವಾರು ವರ್ಷಗಳಿಂದ ಬರ್ತಾರೆ. ಅಂಥ ಕೇಸಸಲ್ಲಿ ಬರೋದೇ ಹೈ ಕ್ಲಾಸ್ ಪ್ಲಾಕ್ ಸೋರಿಯಾಸಿಸ್, ಸ್ಕಾಲ್ಪ್ ಸೋರಿಯಾಸಿಸ್, ಸೆಬೋರಿಕ್ ಡೆಮಟೈಟಿಸು, ಎಕ್ಸಿಮಾ ಕಂಡೀಷನ್ಸು, ವಿಟಿಲಿಗೋ, ವೈಟ್ ಪ್ಯಾಚಸ್ಗೆ ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಸಹಜವಾಗಿ ಔಷಧಿ ಅನ್ನೋದು ಇಲ್ಲ, ಅದಕ್ಕೆ ಯಾವುದೇ ರೀತಿ ಚಿಕಿತ್ಸೆ ಆಪ್ಷನ್ಸ್ ಇಲ್ಲ, ಯಾವುದೇ ರೀತಿ ಹೋಪ್ಸ್ ಅಶ್ಯೂರೆನ್ಸ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಬಟ್ ದೆನ್ ಹೋಮಿಯೋಪತಿಯಲ್ಲಿ ಈ ಥರದ ಕಾಯಿಲೆಗಳಿಗೆ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇಲ್ಲದೆ ನಿಮಗೆ ಅನುಕೂಲ ಆಗೋ ಥರ ಇರೋ ಆರೋಗ್ಯ ಇಂಪ್ರೂವೈಸ್ ಆಗೋದಕ್ಕೆ ಕಾರಣ ಏನಿದೆ ಅದು ಕರೆಕ್ಟ್ ಆಗಲಿಕ್ಕೆ ಎಲ್ಲ ರೀತಿಯಾಗಿ ಔಷಧಿಯನ್ನು ಅವೈಲೇಬಲ್ ಇದೆ. ಸೊ ಅಂಥ ಸಂದರ್ಭದಲ್ಲಿ ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಆಫ್ ಮೆಡಿಸಿನು ಯೂಸ್ ಮಾಡಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಬೇರೆ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಅದನ್ನು ಹೆಂಗೆ ಸ್ವಿಚ್ ಮಾಡೋದು, ಅದಕ್ಕೆಲ್ಲ ಮಾಹಿತಿ ಬೇಕು ಅಂದರೆ ಡೈರೆಕ್ಟ್ ಕನ್ಸಲ್ಟೇಷನ್ ತೊಗೋಬೋದು. ಇನ್ನು ಮೆಡಿಸಿನಲ್ಲಿ ನಾನು ಇಲ್ಲಿವರೆಗೂ ಮಾತಾಡ್ತಾ ಬಂದಂಗೆ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಅನ್ನೋದು ಮಾಡೋದ್ರಿಂದ ಎಷ್ಟು ಸಾಧ್ಯ ಅಷ್ಟು ಅವಾಯ್ಡ್ ಮಾಡ್ಬೋದು. ಆಲ್ರೆಡಿ ಬಂದಿದೆ ಅಂದರೆ ಬರೀ ಲೈಫ್ ಸ್ಟೈಲಿಂದ ಸರಿ ಹೋಗಲ್ಲ, ಔಷಧಿ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಎಕ್ಸ್ಪರ್ಟನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದಾಗುತ್ತೆ. ಎಸ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕ
ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.